ನಮ್ಮ ಸ್ತೋತ್ರವಾಗಲಿ. ನಾವು ಬೈಬಲ್ಗೋಸ್ಕರವಾಗಿ ನಮ್ಮ ಕಣ್ಣನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಈ ವಾಕ್ಯಗಳನ್ನು ನನ್ನ ಪವಿತ್ರ ಆತ್ಮನಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಮನದಲ್ಲಿದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡುವ ಪವಿತ್ರಾತ್ಮನೇ, ಈ ವಾಕ್ಯದ ಅಡಕವಾಗಿರುವ ಎಲ್ಲ ಭಕ್ತರ ವಿಷಯಗಳನ್ನು ನಮ್ಮ ಮಕ್ಕಳಿಗೆ ಗೆಲ್ಲುವಂತೆ ಬೋಧಿಸುವಂತೆ ಬೇಕಾದ ಜ್ಞಾನವನ್ನು ನನಗೆ ಅನುಗ್ರಹಿಸು ಮತ್ತು ಉಪಯೋಗಿಸು. ಇವಾಗ ಪ್ರತಿ ಆತ್ಮಕ್ಕೆ ಇವಾಗ ಮುಖದ ಉತ್ತೇಜನ ಭಕ್ತಿಯ ಅಭಿವೃದ್ಧಿ ಪಡೆದು ನಾನು ಬೆಳೆದುಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ದಾನಿಯೇಲನ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ದಾನಿಯೇಲ್ ಚಾಪ್ಟರ್ 6 verse 10. ಶಾಸನಕ್ಕೆ ಋತುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಹೊತ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಸ್ತೋತ್ರ ಸಲ್ಲಿಸಿದನು. ನಾವು ಹೇಳ್ತೇವೆ ದಾನಿಯೇಲನಿಗೆ ಶ್ರೀಮಂತ ದೇವಿಯಲ್ಲಿ ಹಾಕುತ್ತೇನೆ ಎಂಬ ಈ ರಾಜಾಜ್ಞೆ ಗೊತ್ತಾದ ಕೂಡಲೇ ಆತನು ಭಯ ಪಡೆದೆ ಅವನು ಮಾಡ್ತಾನೆ, ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡ್ತಾನೆ ಮತ್ತೆ ಅವರಿಗೆ ಸ್ತೋತ್ರ ಸಲ್ಲಿಸ್ತಾನೆ. ಮತ್ತು ಆ ಪ್ರಾರ್ಥನೆ ಮತ್ತು ಸ್ತೋತ್ರ ಏನಾಯ್ತಂದ್ರೆ ದಾನಿಯೇಲನ ಆ ಒಂದು ಪರೀಕ್ಷೆಯಲ್ಲಿ ನಂಬಿಕೆಗೆ ಅವನಿಗೆ ಪರೀಕ್ಷೆ ಬಂತು. ಯಾವುದಂದ್ರೆ ಶ್ರೀಮಂತ ದೇವಿಗೆ ಹಾಕುತ್ತೇನೆ ಎಂಬುದಾಗಿ ರಾಜನ ಹೊರಡಿಸಿತು. ಅದು ಈ ದಾನಿಯೇಲನ ಈ ಪ್ರಾರ್ಥನೆ ಮುಖಾಂತರ ಅವನ ಆ ಸೋದನೆಯಲ್ಲಿ ಆ ಪರೀಕ್ಷೆಯಲ್ಲಿ ಜಯ ಬಂದಿದ್ದನು. ಆ ಶ್ರೀಮಂತ ಬಾಯಿನ ಮುಟ್ಟುವುದಕ್ಕೆ ಏನು ಮಾಡಿದನು, ದಾನಿಯೇಲನ ಪ್ರಾರ್ಥನೆ ಕೇಳಿ ದೇವರು ದೂತರನ್ನು ಕಳುಹಿಸಿ ಆ ಹಸಿವೆಯಲ್ಲಿದ್ದ ಶ್ರೀಮಂತ ಬಾಯಿಯನ್ನು ಆ ದೇವರನ್ನು ಕಟ್ಟಿ ಹಾಕಿದರು, ಅದನ್ನು ಏನು ಮಾಡಲಿಲ್ಲ ಎಂಬುದನ್ನು ಅದು ಈ ವಾಕ್ಯದ ಪ್ರಕಾರ ಅದನ್ನು ನೋಡ್ತೇವೆ. ನಾವು ಸಹ ದಾನಿಯೇಲನಿಗೆ ಪ್ರಾರ್ಥನೆ ವೀರರಾಗುವುದಾದರೆ ನಾವೆಲ್ಲ ಶೋಧನೆಯಲ್ಲಿ ಜಯ ವೀರರಾಗ್ತೇವೆ. ಅಂದರೆ ಪ್ರಾರ್ಥನೆ ವೀರರಾಗುವುದು ಹೇಗೆ ಎಂಬುದಾಗಿ ನಾವು ಅನೇಕ ದಿನಗಳಿಂದ ನಾವು ಸ್ಟಡಿ ಕೊಡ್ತಾ ಬಂದಿದೆ. ಮೊನ್ನೆ ಶುಕ್ರವಾರ ನಾನು ನಿಮಗೆ 3ನೇ ಭಾಗವನ್ನು ಕೊಟ್ಟಿದ್ದೇನೆ. ಏನಂದ್ರೆ 15 ವಿವಿಧ ರೀತಿಯ ಪ್ರಾರ್ಥನೆಗಳು ಎಂಬುದಾಗಿ, ಇಂಗ್ಲಿಷ್ನಲ್ಲಿ 15 ಡಿಫರೆಂಟ್ ಟೈಪ್ಸ್ ಆಫ್ ಪ್ರೇಯರ್ ಎಂಬುದಾಗಿ. ಮೊನ್ನೆ ಶುಕ್ರವಾರ 2 ಪಾಯಿಂಟ್ ನೋಡಿದ್ದೇವೆ. ಒಂದಷ್ಟು ರಿಪೀಟ್ ಮಾಡಿ 3ನೇ ಕೊಡೋದೇನೆ. ಫಸ್ಟ್ ಪಾಯಿಂಟ್ ನೋಡಿದ್ರೆ ಮೊನ್ನೆ ಶುಕ್ರವಾರ ಸ್ತುತಿ ಮತ್ತು ಕೃತಜ್ಞತೆ ಪ್ರಾರ್ಥನೆ ಮೊದಲನೇ ಭಾಗವಾಗಿದೆ. ಸೆಕೆಂಡ್ ಆರಾಧನೆ. ಇವತ್ತು ನೋಡ್ತೇವೆ 3ನೇ ಪ್ರಾರ್ಥನೆ 3ನೇ ವಿಧ ಬೇಡಿಕೊಳ್ಳುವುದು. ಪ್ರಾರ್ಥನೆಯಲ್ಲಿ 3ನೇ ವಿಧವಾಗಿದೆ ಬೇಡಿಕೊಳ್ಳುವುದು. 15 ಪಾಯಿಂಟ್ ಮೊನ್ನೆ 2 ಪಾಯಿಂಟ್ ಮೇಲೆ ಹಾಕಿದ್ದೇನೆ. ಇದು 3ನೇ ಪಾಯಿಂಟ್ ಬೇಡಿಕೊಳ್ಳುವುದು. ನಾವು ನೋಡುವ 1ನೇ ಯೋಹನ್ನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14 ಮತ್ತು 15ನೇ ವಾಕ್ಯ. ಫಸ್ಟ್ ಜಾನ್ ಚಾಪ್ಟರ್ 5 verse 14 and 15 verses. ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮ್ಮದು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆಯುತ್ತಿರುವುದು ನಮಗೆ ಗೊತ್ತಾಗಿದೆ. ಇಲ್ಲಿ ಅಪೊಸ್ತಲರು ಹೇಳ್ತಾನೆ, ಬೇಡಿಕೊಳ್ಳುವುದಿರುತ್ತದೆ ನಮಗೆ ಏನು ಬೇಕು, ನಿಮಗೆ ಏನು ಬೇಕು ಅದನ್ನು ನೀವು ದೇವರ ಹತ್ರ ಬೇಡಿಕೊಳ್ಳಬೇಕು. ಅಪೊಸ್ತಲರು ಹೇಳ್ತಾನೆ, ಹೇಗೆ ಬೇಡಿಕೊಳ್ಳಬೇಕು? ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯ ನಮಗುಂಟು. ಅಂದ್ರೆ ನಿಮಗೆ ಏನು ನಿಮ್ಮ ಹೃದಯದಲ್ಲಿ ಅನೇಕ ಇಷ್ಟಾರ್ಥಗಳುಂಟು ಅಲ್ಲ, ಈ ಇಷ್ಟಾರ್ಥಗಳು ನೀವು ದೇವರ ಬೇಡಿಕೊಳ್ಳಬೇಕು. ಬೇಡಿಕೊಳ್ಳುವಾಗ ದೇವರ ವಾಕ್ಯದಲ್ಲಿ ಹುಡುಕಿಕೊಂಡು ಅದು ನಿಮ್ಮ ಇಷ್ಟಾರ್ಥಗಳು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಉಂಟಾ. ದೇವರ ಚಿತ್ತ ಅಂದ್ರೆ ನೀವು ಪ್ರಾರ್ಥನೆ ಮಾಡುವ ಪ್ರತಿಯೊಂದು ಪ್ರಾರ್ಥನೆಯ ಆ ಬೇಡಿಕೆಗಳು ದೇವರ ವಾಕ್ಯಕ್ಕೆ ಅನುಗುಣ. ದೇವರ ವಾಕ್ಯವು ದೇವರ ಚಿತ್ತವಾಗಿದೆ. ದೇವರ ವಾಕ್ಯದ ಪ್ರಕಾರ ಆ ದೇವರ ಚಿತ್ತದ ಪ್ರಕಾರ ನೀವು ಬೇಡಿಕೊಂಡರೆ ಮಾತ್ರವೇ ದೇವರ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. ಅದನ್ನು ಧೈರ್ಯ ಬರ್ತದೆ, ಅದು ದೇವರ ಪ್ರಾರ್ಥನೆ ಕೇಳುತ್ತಾನೆ. ಅದು ತಡವಾದರೂ ಸಹ ದೇವರ ವಾಕ್ಯದ ಪ್ರಕಾರ ಅದ ದೇವರ ಚಿತ್ತ ಅಂದ್ರೆ ದೇವರ ವಾಕ್ಯವೇ ದೇವರ ಚಿತ್ತ, ಅದ ದೇವರ ಕೊಟ್ಟ ವಾಗ್ದಾನದ ಚಿತ್ತ, ಏನು ದೇವರ ಚಿತ್ತ ಉಂಟು ಆ ಚಿತ್ತ ಪ್ರಕಾರ ನೀವು ಬೇಡುತ್ತೀರೋ ನಿಮಗೆ ದೊರಕುವವನಾಗಿದ್ದಾನೆ. ಕೆಲವರು ಬಿಡುತ್ತಾರೆ, ಚಿತ್ತದ ಪ್ರಕಾರ ಬಿಡುದಿಲ್ಲ ಅಂತ ಪ್ರಾರ್ಥನೆ ದೇವರ ಪ್ರಾರ್ಥನೆ ಮಾಡುವ ಅಪೋಸ್ತಲರು ನಾವು ದೇವರ ಚಿತ್ತದ ಪ್ರಕಾರ ನಾವು ಏನು ಬೇಡುತ್ತೇವೋ ಆ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ಮತ್ತು ದೇವರ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ಎಂಬುದೇ ಅದಕ್ಕೆ ಎಕ್ಸಾಂಪಲ್ ನೋಡೋಕೆ
ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1ರಿಂದ 3 ವಾಕ್ಯ. James chapter 4 verse 1 to 3. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರು ಆಗುವಷ್ಟು ಹೊಟ್ಟೆಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯುವುದಿಲ್ಲ. ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನೀವು ಯಾಕೆ ಅತಿ ಸ್ಪಷ್ಟತೆ ಯಾಕೆ ಬೇಡಿಕೊಳ್ಳಬೇಕಂದ್ರೆ ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಮನಸ್ಸಿನ ಅನೇಕ ರೀತಿಯ ಇಷ್ಟಾರ್ಥಗಳು, ಅನೇಕ ರೀತಿಯ ನಿಮ್ಮ ಬಯಕೆಗಳಿರಬಹುದು. ಅದು ಏನು ನಿಮ್ಮ ಜೀವಿತದಲ್ಲಿ ಏನು ಅಗತ್ಯ ಉಂಟಾ, ಅದ ನಿಮ್ಮ ಏನು ಇಷ್ಟಾರ್ಥ ಉಂಟಾ, ದೇವರ ಹತ್ರ ನೀವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಒಂದು ಪ್ರಾರ್ಥನೆ ಮಾಡಿದ್ರೆ ಏನಾಗ್ತದೆ, ನಿಮ್ಮ ಮನಸ್ಸಲ್ಲಿ ಅದು ಚಿಂತೆ, ಆ ಬೇಸರ, ನಿರಾಶೆ ಜೊತೆಗೆ ನಿಮ್ಗೆ ಏನು ಬೇಕು ನೀವು ಪ್ರಾರ್ಥನೆ ಮಾಡೋದಿಲ್ಲ. ಪ್ರಾರ್ಥನೆ ಮಾಡಿದ ನಿಮಿತ್ತ ಏನಾಗ್ತದೆ, ಹೇಳ್ತಾನೆ ನಿಮ್ಮ ಮನಸ್ಸಲ್ಲಿ ಹೋರಾಟಗಳಾಗ್ತದೆ. ನಿಮ್ಮ ಇಷ್ಟಾರ್ಥ ನೆರವೇರ್ತದೆ, ನಿಮ್ಮ ಮನಸ್ಸು ಹೋರಾಟಗಳು. ಅದಕ್ಕೆ ಯಾಕೆ ಹೇಳ್ತಾನೆ, ನೀವು ಬೇಡಿಕೊಳ್ಳದ ಕಾರಣ ನಿಮಗೆ ದೊರೆಯುವುದಿಲ್ಲ. ಹಾಗಾದ್ರೆ ಪ್ರಾರ್ಥನೆ ಎಂದರೆ ನಾವು ಬುದ್ಧಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ಸ್ಪೆಸಿಫಿಕ್ ಆಗಿ ನಮಗೆ ಏನು ಬೇಕು ಅದು ದಿನಾಲು ಒಂದು ಲಿಸ್ಟ್ ಮಾಡಿ ಕೊಡುತ್ತೇವ. ಇದು ನನ್ನ ಅಗತ್ಯತೆ, ಅದು ಇದು ನನ್ನ ಇಷ್ಟಾರ್ಥ, ಇದು ನನಗೆ ಕೊಡಬೇಕು ಪ್ರಾರ್ಥನೆ ಮಾಡುತ್ತಾರೆ. ಆ ಪ್ರಾರ್ಥನೆ ದೇವರು ಉತ್ತರ ಕೊಡುತ್ತಾನೆ, ದೇವರ ಚಿತ್ತದ ಪ್ರಕಾರ ಇರುವುದಾದರೆ. ಇಲ್ಲಿ ಯಾಕೆ ಹೇಳ್ತಾನೆ, ಕೆಲವರು ಬೇಡಿಕೊಳ್ಳುತ್ತಾರೆ, ಯಾಕೆ ಸಿಗುವುದಿಲ್ಲ? ಅವರ ಆ ಪ್ರಾರ್ಥನೆಯ ಮೋಟಿವ್ ಎಂದರೆ ಅವರ ಪ್ರಾರ್ಥನೆ ದೇವರಿಗೆ ಮಹಿಮೆ ತರುತ್ತದೆ. ಅಂದ್ರೆ ಅದು ದುರಾಭಿಪ್ರಾಯ. ಅಂದರೆ ನಾವು ಪ್ರಾರ್ಥನೆ ಮಾಡ್ತೇವೆ, ಆ ಪ್ರಾರ್ಥನೆಯಲ್ಲಿ ದೇವರಿಗೆ ಮಹಿಮೆ ಬರಬೇಕು. ಅಂದ್ರೆ ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡೋದಂದ್ರೆ ದೇವರಿಗೆ ಮಹಿಮೆ ಬರಬೇಕು. ದೇವರಿಗೆ ಮಹಿಮೆ ಬರುವಂತ ಯಾವ ಸಂಗತಿಯು, ಯಾವ ಎಷ್ಟು ದೊಡ್ಡ ಸಂಗತಿಯನ್ನು ಕೇಳಬಹುದು, ದೇವರು ಕೊಡುವನಾಗಿದ್ದಾನೆ. ಅದು ಯಾವ ಪ್ರಾರ್ಥನೆಯಲ್ಲಿ ದೇವರಿಗೆ ಮಹಿಮೆ ಬರುತ್ತೆ, ನಮ್ಮನ್ನೇ ಹೆಚ್ಚಿಸಿಕೊಳ್ಳಲಿಕ್ಕೆ, ನಮ್ಮನ್ನೇ ಒಂದು ಗರ್ವಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ದೊರೆಯುವುದಿಲ್ಲ. ಹಾಗಾದ್ರೆ ಪ್ರಾರ್ಥನೆಯಲ್ಲಿ ಮೂರನೇದು ಅತಿ ಇಂಪಾರ್ಟೆಂಟ್. ನಮಗೆ ಏನು ಬೇಕು, ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು, ನಿಮ್ಮ ಹೃದಯದ ಬಯಕೆಯನ್ನು. ಅಂದ್ರೆ ಎಕ್ಸಾಂಪಲ್ ಏನಂದ್ರೆ, ಒಬ್ಬ SSLC ಕಲಿಯುವ ಮಕ್ಕಳಿಗೆ ಆಸೆ ಉಂಟು, ಅವರಿಗೆ 95%, 99%, 100% ಕೆಲವು ಮಕ್ಕಳಿಗಾದ್ರೆ ತಾನು ಯಾಕಾದರೂ ಎಷ್ಟು ಪಾಸ್ ಆಗಿ 100% ರಿಸಲ್ಟ್ ತರಲು ಆಸೆ. ಈಗ ಆಸೆ ಇರುವುದು ಒಳ್ಳೆಯದು. ಅವರು ಏನ್ ಮಾಡಬೇಕು, ಆಸೆ ಪ್ರಕಾರ ಅದೇ ಕಷ್ಟಪಟ್ಟು ಓದಬೇಕು, ಅದಕ್ಕೆ ಪ್ರಯಾಸ ಪಡಬೇಕು. ಅದೇ ರೀತಿಯಲ್ಲಿ ದೇವರ ಹತ್ರ ಸಹ ಪ್ರಾರ್ಥನೆ ಮಾಡಿ, ದೇವ ನಾನು ಕಲಿಯುವ ಈ SSLC ಪರೀಕ್ಷೆಯಲ್ಲಿ ನನಗೆ ಒಳ್ಳೆಯ ಮಾರ್ಕ್ಸ್ ಆಗ್ಬೋದು. ಅವಳ ಆಸೆ 100% ನನಗೆ ನೀನು ಆ ರ್ಯಾಂಕ್ ಕೊಡಬೇಕು, ನಿನ್ನ ನಾಮದ ಮಹಿಮೆಗೋಸ್ಕರ ಎಂದು ಪ್ರಾರ್ಥನೆ ಮಾಡಿದ್ರೆ ದೇವರ ಚಿತ್ತ ಇರುತ್ತೆ. 100% ಪ್ರಾರ್ಥನೆ ಕೇಳಿಕೊಂಡು ಆ 100% ಸಿಗದಿದ್ರು 99 ಆಗಿಬಿಟ್ಟು ದೇವರು ಕೊಡುವನಾಗಿದ್ದಾನೆ. ಒಂದಿಲ್ಲ ಪ್ರಾರ್ಥನೆ ಮಾಡಿದ್ದೇನಾಗ್ತದೆ, ಪ್ರಯಾಸ ಪಡಬೇಕು, ಕಷ್ಟ ಪಡಲೇಬೇಕು. ದೇವರ ಕಷ್ಟ ಪಡಲೇಬೇಕು. ಅದೊಂದು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ್ದೇನಾಗ್ತದೆ, ಅಲ್ಲಿ ಸೈತಾನ ಏನ್ ಮಾಡ್ತಾನೆ, ಆ ಉತ್ತರ ಬರದೆ ಯಾವ ರೀತಿ ರೋಗದಲ್ಲಿ ಅಡ್ಡಿ ಮಾಡಿಕೊಂಡು ಆ ಮಕ್ಕಳಿಗೆ ಆ ಒಂದು ಗ್ರ್ಯಾಂಕ್ ಹೊಂದಲಿಕ್ಕೆ ಯಾರು ರೆಡಿ ಮಾಡ್ತಾನೆ, ಸೈತಾನ ರೆಡಿ ಮಾಡ್ತಾನೆ. ಮತ್ತು ಸಿಗದಿದ್ದೇನೆ ಮನಸ್ಸು ಹೋರಾಟಗಳು ಬರ್ತವೆ, ಜಿಡ್ಸು ಬರ್ತವೆ. ಅದೇ ಹಾಕೋಬಿಡ್ತಾನೆ, ನೀವು ಬೇಡಿಕೊಳ್ಳದ ಕಾರಣ ನಿಮಗೆ ದೊರೆಯಿಲ್ಲ. ಅದಕ್ಕೆ ನಮಗೆ ಏನು ಬೇಕು, ನಮ್ಮ ಇಷ್ಟಾರ್ಥ, ನಮ್ಮ ಬಯಕೆ, ನಮ್ಮ ಒಂದು ಗುರಿ, ನಾವು ದೇವರ ಚಿತ್ತದ ಪ್ರಕಾರ ದೇವರಿಗೆ ಮಹಿಮೆ ಬರುವ ರೀತಿ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಅದಕ್ಕೆ ಬುದ್ಧಿಯನ್ನು ಪ್ರಾರ್ಥನೆ ಮಾಡಿ ಈ ರೀತಿ ನಾವು ಸ್ಪೆಸಿಫಿಕ್ ಆಗಿ ಪ್ರಾರ್ಥನೆ ಮಾಡೋದಾದ್ರೆ ನಮ್ಮ ಮನಸ್ಸು ಯಾವ ಓಟ ಬರುವುದಿಲ್ಲ. ನಮ್ಮ ಮನಸ್ಸಿನಿರುತ್ತೆ ಯಾವಾಗಲೂ ನೆಮ್ಮದಿ ಇರ್ತದೆ, ಯಾವಾಗಲೂ ಸಮಾಧಾನ ಇರ್ತದೆ, ಯಾವಾಗಲೂ ಧೈರ್ಯ ಇರ್ತದೆ. ನಾನು ಮಾಡಿದ ಪ್ರಾರ್ಥನೆ ದೇವರು ಕೊಡುತ್ತಾನೆ ಎಂಬ ಭರವಸೆ ಮನಸ್ಸಿಗೆ ನಮ್ಮ ಕೂಲ್ ಇರ್ತದೆ. ಇಲ್ಲದೆ ನಿಮ್ಮ ಮನಸ್ಸಿಗೆ ಹೋರಾಟಗಳು ಇರ್ತವೆ. ಎಕ್ಸಾಂಪಲ್ ಹಿಡಿದು, ಈಗ ಕೆಲವರಿಗೆ ಕಾಯಿಲೆ ಉಂಟು. ಈಗ ಕಾಯಿಲೆ ಈಗ ಬಂತು, ಸರಿ ಡಾಕ್ಟರ್ ಇದ್ದಾರೆ, ಹೌದು ಡಾಕ್ಟರ್ ಹೋಗಬೇಕು, ಮೆಡಿಸಿನ್ ತರಬೇಕು, ಮೆಡಿಸಿನ್ ಮಾಡಲೇಬೇಕು, ಡಾಕ್ಟರ್ ಮಾಡಿ. ಆದರೆ ನಿಮಗೂ ತಿಳಿಬೇಕು, ಗುಣ ಮಾಡುವನು ವೈದ್ಯರು ಯಾರಾಗಿದ್ದಾನೆ, ದೇವರಾಗಿದ್ದಾನೆ. ಹಾಗಾದ್ರೆ ನೀವು ಈ ಮೆಡಿಸಿನ್ ತೆಗೆದುಕೊಳ್ಳಲೇಬೇಕು. ಆದರೆ ಆ ಮೆಡಿಸಿನ್ ತೆಗೆದುಕೊಳ್ಳುವಾಗ ತಂದೆ ದೇವರೇ ನನ್ನ ಆರೋಗ್ಯತೆ, ದೇವರ ವಾಗ್ದಾನ, ದೇವರ ಚಿತ್ತ, ನಿಮ್ಮ ರೋಗಗಳು ದೇವರ ಚಿತ್ತವಾಗಿದೆ. ದೇವರ ಅನೇಕ ವಾಗ್ದಾನ ಉಂಟು. ವಾಗ್ದಾನ ಇದು ಚಿತ್ತ, ದೇವರ ಚಿತ್ತ ಉಂಟ. ನೀವು ರೋಗದ ಸಾಯುವುದು ದೇವರ ಚಿತ್ತ ಅಲ್ಲವೇ ಅಲ್ಲ. ದೇವರ ಚಿತ್ತ ರೋಗದಲ್ಲಿ ಗುಣ ಹೊಂದಬೇಕು, ದೇವರ ಮಹಿಮೆ. ಹಾಗೆ ಈ ರೋಗದಲ್ಲಿ ನನ್ನ ಗುಣ ಮಾಡು, ಈ ಮೆಡಿಸಿನ್ ನನಗೆ ಒಳ್ಳೆಯ ರೀತಿಯ ಕಾರ್ಯವಾಗಿ ನನಗೆ ಈ ರೀತಿ ನಿಮ್ಮ ಈ ಬೇಡಿಕೆ, ನಿಮ್ಮ ಒಂದು ಇಷ್ಟ ಪ್ರಾರ್ಥನೆ ಮಾಡುವುದಾದ್ರೆ ದೇವರ ಕಾರ್ಯ. ಈಗ ನೀವು ಪ್ರಾರ್ಥನೆ ಮಾಡುವುದಿಲ್ಲ, ಮೆಡಿಸಿನ್ ತರ್ತೀರಿ, ಡಾಕ್ಟರ್ ಕೇಳ್ತೀರಿ, ಅಥವಾ ಡಾಕ್ಟರ್ ಬದಲು ಮಾಡ್ತೀರಿ.
ಪ್ರಾರ್ಥನೆ ಮಾಡಿ ನಿಜ ದೇವರಂತ ಬರುದಿಲ್ಲ, ಆಗ ಅಲ್ಲಿ ಕಾರ್ಯವಾಗುದಿಲ್ಲ. ಅದು ರೋಗ ಜಾಸ್ತಿ ಆಗ ಮನಸ್ಸಿಗೆ ಚಿಂತೆ ಬರ್ತದೆ, ಬೇಸರ ಬರ್ತದೆ. ಯಾಕೆ ನೀವು ಬೇಡಿಕೊಳ್ಳುವುದಿಲ್ಲ? ಅದೇ ನಿಮ್ಮ ಪ್ರಾರ್ಥನೆಯಲ್ಲಿ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿ ಏನೂ ಬೇಕು ಇಲ್ಲ ಅಭ್ಯರ್ಥಿಗಳನ್ನು ದೇವರ ಚಿತ್ತದ ಪ್ರಕಾರ ದೇವರ ವಾಕ್ಯ ಹಿಡಿದುಕೊಂಡು ವಾಗ್ದಂತ ಪ್ರಾರ್ಥನೆ ಮಾಡಿದ್ರೆ ದೇವರ ಕೊಡುವನು ಆಗಿದ್ದಾನೆ. ಇದು 3ನೇ ವಿಧದ ಪ್ರಾರ್ಥನೆ ಆಗಿದೆ. ಈಗ ನಾವು ನೋಡ್ತೇವೆ 4ನೇ ವಿಧದ ಪ್ರಾರ್ಥನೆ. 3ನೇ ವಿಧದ ಅರ್ಥ ಅಲ್ಲ. ಇನ್ನೊಂದು ಎಕ್ಸಾಂಪಲ್ ನೋಡಬೇಕು ನಿಮಗೆ, ಹಿಂದಿನ ಎಕ್ಸಾಂಪಲ್. ಈಗ ಕೆಲವರು ಈ ರೀತಿ ಆಸೆ ಪಡ್ತಾರೆ, ನನಗೆ ಸಂಬಳ ಜಾಸ್ತಿ ಆಗಬೇಕು, ಎಲ್ಲರಿಗೆ 25,000 ಸಂಬಳ. ಎಕ್ಸಾಂಪಲ್ ನೋಡಿದ್ರೆ ಅವರಿಗೆ 25,000 ಸಂಬಳ, ನನಗೆ 10,000 ಸಂಬಳ, 15,000 ಸಂಬಳ ಜಾಸ್ತಿ ಆಗಬೇಕು. ಹಾಗಾದ್ರೆ ಸಂಬಳ ಜಾಸ್ತಿ ಆಗಬೇಕು, ನಿಮ್ಮ ಬಾಸ್ ಕೋಪ ಕೊಂಡ್ರಾಗ್ತದ, ಅದ ಬಾಸ್ ದೂರಿದಾಗ್ತದ. ನೀವು ಪ್ರಾರ್ಥನೆ ಮಾಡಿದೇವಾ, ನಾನು ನಿನಗೆ ದಶಮಾಂಶ ಕಾಣಿಕೆಗಳಿಗೆ ಯಥಾರ್ಥ ಕೊಟ್ಟಿದ್ದೇನೆ ದೇವ, ನಿನ್ನನ್ನ ಯಜಮಾನಾಗಿದೆ, ನಾನು ನಿನ್ನನ್ನು ಸನ್ಮಾನಿಸಿದರೆ ನನ್ನ ಕೆಲಸದಲ್ಲಿ ನಿನ್ನ ಆಶೀರ್ವಾದ ಕೊಟ್ಟು ನನ್ನ ಯಜಮಾನದಲ್ಲಿ ದಯ ಹಾಕು, ನನ್ನ ಸಂಬಳ ನನಗೆ ಇಷ್ಟು ಆಗಬೇಕು. ಆಮೇಲೆ ಆಗ ದಿನಾಲು ನೀವು ಅಂದರೆ ದೇವ ನನಗೆ ಇಷ್ಟು ಖರ್ಚುಗಳುಂಟು, ದೇವ ನನಗೆ ಇಷ್ಟು ಸಾಲ ಉಂಟು ದೇವ, ಈ ನನ್ನ ಸಾಲ ಕೊಟ್ಟಿದ್ದಕ್ಕೆ 10,000 15,000 ಸಾಕಾಗುದಿಲ್ಲ. ನೀನು ಏನು ಕೊಟ್ಟಿರಿ, ನಾವು ನಿನ್ನನ್ನು ಸನ್ಮಾನಿಸ್ತೇನೆ, ದಶಮಾಂಶ ಕಾಣಿಕೆಯನ್ನು ಕದ್ದಿಟ್ಟದೆ ನಾನು ನಿನ್ನನ್ನು ಸನ್ಮಾನಿಸ್ತೇನೆ, ಆದ್ರೆ ಉಳಿದ ನನಗೆ ಸಾಕಾಗುದಿಲ್ಲ, ದೇವ ನನ್ನ ಸಂಬಳ ಜಾಸ್ತಿ ಮಾಡು, ಅದು ನಾವು ನಿನಗೆ ಕೊಡುತ್ತೇನೆ. ಸಾಲ ಆಗಿ 100% ಏನು ಮಾಡಿದೆ ಪ್ರಾರ್ಥನೆ ಕೇಳ್ಕೊಂಡು ಸಂಬಳ ಜಾಸ್ತಿ ಮಾಡ್ತಾನೆ, ಅಥವಾ ಆ ಕೆಲಸ ಬಿಟ್ಟು ಬೇರೆ ದೇವರು ಮಾರ್ಗ ಹೋಗ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ರೆ ಏನಾಗ್ತದೆ? ಪ್ರಾರ್ಥನೆ ಮಾಡಿ ಮನಸ್ಸಿಗೆ ಏನಾಗ್ತದೆ? ಖರ್ಚು ಜಾಸ್ತಿ ಆಗ್ತದೆ, ಉಳಿತಾಯ ಮಾಡಲಿಕ್ಕೆ ಆಗುದಿಲ್ಲ, ಸಾಲ ತಿದ್ದೋದೇ ಅಂತ ಮನಸ್ಸಿಗೆ ಹೋರಾಟಗಳು ಹೋಗ್ತಿಲ್ಲ. ಹೋರಾಟ ಅದಕ್ಕೆ ಅಪೊಸ್ತಲ ಯಾಕೋಬನು ಹೇಳ್ತಾನೆ, ನಾವು ಅಥವಾ ನೀವು ದೇವರ ಚಿತ್ತ ಆಗಿದೆ, ದೇವರು ನಿಮ್ಗೆ ಆರ್ಥಿಕವಾಗಿ ಸಮೃದ್ಧಿಗೊಳಿಸುವ ಚಿತ್ತವಾಗಿದೆ. ದೇವರ ಚಿತ್ತ ನೀವು ಬಡತನದಲ್ಲಿ ಇರುವುದು, ಕೊರತೆಯಲ್ಲಿ ಇರುವುದು, ಅಥವಾ ರೋಗದಲ್ಲಿರುವುದು, ಸಾಲದಲ್ಲಿರುವುದು ಚಿತ್ತವ ಅಲ್ಲವೇನು? ಅದೇ ದೇವರ ಚಿತ್ತ ಪ್ರಕಾರ ವಾಗ್ದಾನದಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆ ತಗೊಳ್ಳೋನಾಗಿದ್ದಾನೆ. ಅದಕ್ಕೆ ಇದು ಬೇಡಿಕೆ ಅತಿ ಇಂಪಾರ್ಟೆಂಟ್ ಆಗಿದೆ. ಈಗ 4ನೇ ಪ್ರಾರ್ಥನೆಗೆ ವಿಜ್ಞಾಪನೆ. ವಿಜ್ಞಾಪನೆ ಆದಿಕಾಂಡ ಪುಸ್ತಕದಲ್ಲಿ 18ನೇ ಆದ್ಯದಲ್ಲಿ 23ರಿಂದ 33ನೇ ವಾಕ್ಯ ತನಕ, ಜೆನೆಸಿಸ್ 18 verse 23 ನಿಂದ 33 ತನಕ. ಆಗ ಅಬ್ರಾಮನು ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ? ಒಂದು ವೇಳೆ ಆ ಊರೊಳಗೆ 50 ಮಂದಿ ನೀತಿವಂತರಿದ್ದರು, ಅವರಲ್ಲಿ 50 ಮಂದಿ ನೀತಿವಂತರಿದ್ದರು, ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವೆಯಾ? ಆ ರೀತಿಯಾಗಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು. ಸರ್ವ ಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವನಲ್ಲವೇ ಎಂದು ಹೇಳಲು, ಯೆಹೋವನು, ಸೊದೋಮಿನಲ್ಲಿ 50 ಮಂದಿ ನೀತಿವಂತರು ನನಗೆ ಸಿಕ್ಕಿದರೆ ಅವರ ನಿಮಿತ್ತ ಇವರೆಲ್ಲ ಉಳಿಸುವೆನು ಅಂದನು. ಅದಕ್ಕೆ ಅಬ್ರಹಾಮನು, ಇಗೋ, ಮಣ್ಣು ಬೂದಿಯೂ ಆಗಿರುವ ನಾನು ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಒಂದು ವೇಳೆ 50 ಮಂದಿ ನೀತಿವಂತರಿಗೆ 5 ಮಂದಿ ಕಡಿಮೆಯಾಗಿದ್ದರು, 5 ಮಂದಿ ಕಡಿಮೆಯಾಗಿದ್ದದಕ್ಕೆ ಪಟ್ಟಣವನ್ನೆಲ್ಲ ನಾಶ ಮಾಡುವೆಯಾ ಎಂದು ಹೇಳಲು, ಯೆಹೋವನು, ಅಲ್ಲಿ 45 ಮಂದಿ ಸಿಕ್ಕಿದರೂ ಅದನ್ನು ನಾಶ ಮಾಡುವುದಿಲ್ಲ ಅಂದನು. ಅಬ್ರಹಾಮನು ಆತನ ಸಂಗಡ ಇನ್ನೂ ಮಾತಾಡಿ, ಒಂದು ವೇಳೆ ಅಲ್ಲಿ 40 ಮಂದಿ ಸಿಕ್ಕಾರು ಎನ್ನಲು, ಆತನು 40 ಮಂದಿ ಸಿಕ್ಕಿದರೆ ಆ ಪಟ್ಟಣವನ್ನು ನಾಶ ಮಾಡುವುದಿಲ್ಲ ಅಂದನು. ಅಬ್ರಹಾಮನು, ಸ್ವಾಮಿ, ಕೋಪ ಮಾಡಬಾರದು, ಇನ್ನೂ ಮಾತಾಡುತ್ತೇನೆ. ಒಂದು ವೇಳೆ 30 ಮಂದಿಯಾಗಿ ಸಿಕ್ಕಾರು ಎನ್ನಲು, ಆತನು ಅಲ್ಲಿ 30 ಮಂದಿ ಸಿಕ್ಕಿದರೆ ಅದನ್ನು ನಾಶ ಮಾಡುವುದಿಲ್ಲ ಅಂದನು. ಅವನು, ಇಗೋ, ಸ್ವಾಮಿಯ ಸಂಗಡ ಮಾತಾಡುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಒಂದು ವೇಳೆ 20 ಮಂದಿಯಲ್ಲಿ ಸಿಕ್ಕಾರು ಎನ್ನಲು, ಆತನು 20 ಮಂದಿ ಇದ್ದರೆ ಅವರ ನಿಮಿತ್ತ ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ ಅಂದನು. ಅಬ್ರಹಾಮನು, ಸ್ವಾಮಿ, ನಿನಗೆ ಸಿಟ್ಟಾಗಬಾರದು, ಇನ್ನೂ ಒಂದೇ ಸಾರಿ ಮಾತನಾಡುತ್ತೇನೆ. ಒಂದು ವೇಳೆ 10 ಮಂದಿ ಸಿಕ್ಕಾರು ಎನ್ನಲು, ಆತನು 10 ಮಂದಿಯ ನಿಮಿತ್ತವೂ ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ ಅಂದನು. ಯೆಹೋವನು ಅಬ್ರಹಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಹೊರಟು ಹೋದನು. ಅಬ್ರಹಾಮನು ತನ್ನ ಸ್ಥಳಕ್ಕೆ ಹಿಂತಿರುಗಿ ಹೋದನು. ನಾವೇನು ನೋಡ್ತೇವೆ, ದೇವರು ಆ ಸೊದೋಮ್ ಗೊಮೋರದಲ್ಲಿ ತುಂಬಾ ವ್ಯಭಿಚಾರ, ತುಂಬಾ ವಿಕೃತವಾದ ವ್ಯಭಿಚಾರ ಪಾಪ ಅಲ್ಲಿ ತುಂಬಾ ಆ ಊರಿನಲ್ಲಿ, ಆ ಸೊದೋಮ್ ಗೊಮೋರದಲ್ಲಿ ತುಂಬಾ ರೀತಿಯಲ್ಲಿ ಆ ಜನರು ತುಂಬಾ ದುಷ್ಟರಾಗಿದ್ದಾರೆ. ತುಂಬಾ ದುಷ್ಟರಾದ್ರೆ ಅದು ವ್ಯಭಿಚಾರ ಮಾಡ್ತಿದ್ರು, ಒಂದು ವಿಕೃತವಾಗಿ ಅವರು
ಪಾಪ ಮಾಡಿ ಈ ಪಾಪ ದೇವರಿಗೆ ಸಹಿಸಲಾರದೆ ದೇವರು ಮಾಡಿದನು ಆ ಇಡೀ ಊರನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು ಎಂಬುದಾಗಿ ದೇವದೂತನ್ನು ಕಳುಹಿಸಿಕೊಟ್ಟನು. ಆಗ ದೇವರು ಮಾಡ್ತಾನೆ, ಅಬ್ರಹಾಮನು ದಿನಾಲೂ ದೇವರಲ್ಲಿ ನಂಬಿಗಸ್ತನಿಗೆ ಪ್ರಾರ್ಥನೆ ಮಾಡ್ತಿದ್ದೀವಿ. ದೇವರು ಅಬ್ರಹಾಮನಿಗೆ ಬಂದು ಹೇಳ್ತಾನೆ, ನೋಡು ಸೋದೋಮ ಗೋಮರದಲ್ಲಿ ಪಾಪ ಜಾಸ್ತಿ ಆಗಿರ್ತವೆ, ನಾನು ಸೋದೋಮ ಗೋಮರವನ್ನು ಬೆಂಕಿಯಿಂದ ಸುಟ್ಟು ಬಿಡ್ತೇನೆ, ಅದಕ್ಕೆ ನಿನಗೆ ಮೊದಲು ಹೇಳುತ್ತೇನೆ ಎಂಬುದಾಗಿ. ಅದಕ್ಕೆ ಯಾರು ದೇವರ ಸನ್ನಿಧಾನದಲ್ಲಿ ದಿನಾಲೂ ವೈಯಕ್ತಿಕವಾಗಿ ಸಭೆಯಾಗಿ ಕೂಟಕ್ಕೆ ಪ್ರಾರ್ಥನೆ ಮಾಡ್ತೀವೋ ದೇವರು ಏನು ಲೋಕದ ಆಗುತ್ತಿದ್ದ ಘಟನೆಗಳ ಬಗ್ಗೆ ಮೊದಲೇ ದೇವರು ಏನ್ ಮಾಡ್ತಾನೆ, ಪ್ರವಾದನೆ ಮುಖಾಂತರ ನಮಗೆ ತಿಳಿಯಪಡಿಸ್ತಾನೆ. ದೇವರು ನಮಗೆ ಪ್ರವಾದನೆ ಕೊಟ್ಟಿರುವಾಗ ಅಥವಾ ಕನಸು ಕೊಟ್ಟಿರುವಾಗ ಆ ದಸ ಕೊಟ್ಟಿರುವಾಗ ಏನು ಮಾಡಬೇಕು ನೋಡಿ. ಈಗ ಅಬ್ರಹಾಮ ಏನ್ ಮಾಡ್ತಾನೆ, ಅಬ್ರಹಾಮನ ತಮ್ಮನ ಮಗ ಲೋಟನು ಆ ಊರಿನಲ್ಲಿ ಇದ್ದನು. ಈಗ ದೇವರ ಕೋಪ ಬರ್ತದೆ, ಆ ಊರು ಇಡೀ ಸುಟ್ಟು ಹೋಗ್ತದೆ. ದೇವರ ಅವನ ಹೇಳಿದಾಗ ಅವನ ದೇವಸ್ಥಾನ ಪ್ರಾರ್ಥನೆ ಮಾಡ್ತಾನೆ, ದೇವ ನೀನು ಅಂದ್ರೆ 10 ಮಂದಿ ನೀತಿವಂತಂದ್ರೆ ಅವನು 50 ಮಂದಿಗೆ ಬಂದು ದೇವರು ವಿಜ್ಞಾಪನೆ, ದೇವರು 10 ಮಂದಿ ನೀತಿವಂತ ಸಿಕ್ಕಿದ್ರೆ ಊರನ್ನು ಹಾಳು ಮಾಡ್ತೀವಿ, ಆಗ ದೇವರಿಲ್ಲ ಅಂದ್ರೆ ಆ ರೀತಿ ಅವನ ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ದೇವರು ಲೋಟನನ್ನು ಅವನ ಕುಟುಂಬವನ್ನು ಆ ಸೋದೋಮ ಊರಿನಿಂದ ತಪ್ಪಿಸುತ್ತಾನೆ. ದೇವರ ಪ್ರವಾದನೆ ಕೇಳಿಬಿಟ್ಟು ನಾವು ಭಯ ಪಡುವುದಿಲ್ಲ. ಅದೇ ದೇವರು ಯಾಕೆ ಪ್ರವಾದ ಕೊಡ್ತಾನೆ, ನಾವು ಪ್ರಿಪೇರ್ ಆಗೋದಕ್ಕೆ. ಅದೇ ದೇವರ ಕೆಲವು ಕನಸುತ್ತೆ, ಅದನ್ನು ಭಯ ಪಡೋದಿಲ್ಲ. ಅದು ನಮ್ಮ ಮೇಲೆ ಅಥವಾ ನಿಮ್ಮ ಕುಟುಂಬದ ಮೇಲೆ ಅಥವಾ ಸಭೆ ಮೇಲೆ ಆಗದಾಗ ಏನ್ ಮಾಡಿ ನಾವು ಮಧ್ಯಸ್ಥಿಕೆ ದಿನ ಪ್ರಾರ್ಥನೆ, ದೇವ ಅಂತ ಕೇಳು, ಅಂತ ಕಷ್ಟ, ಅಂತ ಬರಗಾಲ, ಅಂತ ರೋಗಗಳು ನನ್ನ ಮಕ್ಕಳಿಗೆ ಅದೇ ನನ್ನ ಕುಟುಂಬಗಳಿಗೆ ನನ್ನ ಸಭೆ ಮಕ್ಕಳಿಗೆ ಮುಟ್ಟಬಾರ್ದು ನಾವು ಪ್ರಾರ್ಥನೆ ಮಾಡುತ್ತದೆ. ನಮ್ಮ ಪ್ರಾರ್ಥನೆ ಹಿಡಿದುಕೊಂಡು ದೇವರು ಮಾಡ್ತಾನೆ, ನಿಮ್ಮನ್ನು ಮಾತ್ರಲ್ಲ ನಮ್ಮನ್ನು ಮಾತ್ರ ನಮ್ಮ ಕುಟುಂಬದವರನ್ನು ಅಥವಾ ನಮ್ಮ ಮಕ್ಕಳು ಅಥವಾ ನಮ್ಮ ಕುಟುಂಬದವರು ಹೊರ ದೇಶದಲ್ಲಿ ಪಾರ್ನಲ್ಲಿ ಇರಬಹುದು, ಒಬ್ಬೊಬ್ಬರು ಎಷ್ಟು ಈಗ ಪಾರ್ನಲ್ಲಿ ಎಷ್ಟೊಂದು ಪಾಪದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆ ಮುಖಾಂತರ ನಮ್ಮ ಕುಟುಂಬದವರನ್ನು ಅಥವಾ ದೇವರ ಮಕ್ಕಳನ್ನು ದೇವರು ಕಾಪಾಡುವನಾಗಿದ್ದಾನೆ. ಹಾಗಾದ್ರೆ ಇಲ್ಲಿ ವಿಜ್ಞಾಪನೆ ಇರ್ತಾನೆ, ದೇವರು ಈ ಲೋಕದಲ್ಲಿ ಏನನ್ನೂ ಮಾಡಬೇಕಾದ್ರೂ ಸಹ ಅದಕ್ಕೆ ನಮ್ಮ ಪ್ರಾರ್ಥನೆ ಬೇಕು. ಆ ದೇವರ ಕೋಪ ನಮಗೆ ಅದು ನಮ್ಮ ಕುಟುಂಬಕ್ಕೆ ಮುಟ್ಟಬಾರದು, ಯಾವ ರೋಗ ನಮಗೆ ತಗಲಬಾರದು. ನಮ್ಮ ಮಧ್ಯಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಪ್ರಾರ್ಥನೆ ಕೇಳಿಕೊಂಡು ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ಕಾಪಾಡುವನಾಗಿದ್ದಾನೆ. ಅದೇ ರೀತಿ ನಾವು ನಾಶದ ಆತ್ಮಗಳಿಗೋಸ್ಕರ ಸಹ ನಾವು ಏನ್ ಮಾಡ್ಬೇಕು, ನಾವು ಪ್ರಾರ್ಥನೆ ದೇವರ ಕುಟುಂಬದ ಅನೇಕ ಸತ್ಯ ರಕ್ಷಣೆ ಬರಲ್ಲ, ದೇವ ನನ್ನ ಕುಟುಂಬದವರು ಇನ್ನೂ ದೇವರ ಮಾಡಲಿಲ್ಲ, ಇನ್ನೂ ನೀನು ದಿವಸ ಅವ್ರು ಸತ್ತರೆ ನಿಮ್ಗೆ ಗೊತ್ತು ನರಕ, ದೇವ ಅವರಿಗೆ ನರಕ ಹೋಗಿ ಬೇಡ. ಯಾಕಂದ್ರೆ ನಾವು ಪಲ್ಲಕ್ಕೆ ಹೋಗುವಾಗ ಅಲ್ಲಿ ನರಕದಲ್ಲಿ ಇದು ನಮ್ಮನ್ನು ನೋಡುವ ಪರಿಚಯ ಆಗ್ತದೆ. ದೇವ ಅವರು ಅಲ್ಲಿ ನರಕದಲ್ಲಿ ಹೋಗಿ ಕೂಗಬಾರದು, ನಮ್ಮನ್ನು ವ್ಯತ್ಯೆ ಪಡೋದು, ಅವರನ್ನು ರಕ್ಷಣೆ ಮಾಡಿ ತರಬೇಕು ಎಂಬುದಾಗಿ ದಿನಾಲು ಮಧ್ಯಸ್ಥಿಕೆಯಲ್ಲಿ ಅವರ ಹೆಸರುಗಳು ಪ್ರಾರ್ಥನೆ ಮಾಡಿದ್ರೆ ಒಂದು ದಿನ ನಿಮ್ಮ ಪ್ರಾರ್ಥನೆಗಳು ಆ ಕುಟುಂಬದೊಂದು ರಕ್ಷಣೆ ತರುತ್ತಾರೆ. ಈಗ ಅಬ್ರಹಾಮನು ಪ್ರಾರ್ಥನೆ ಮಾಡಿರ್ತಾರೆ, ದೇವರ ಮಾಡಿದ್ರೆ ತನ್ನ ದೂತರು ಅಲ್ಲಿ ಆ ಊರಿಗೆ ಬೆಂಕಿ ಕೊಡುವ ಬದಲು ಲೋಟನನ್ನು ಅವನೆಲ್ಲ ಮಕ್ಕಳಂತೆ ಅವ್ರು ತೆಗೆದುಕೊಂಡು ಸುರಕ್ಷಿತ ಸ್ಥಳಕ್ಕೆ ಹೋಗ್ತಾರೆ. ಯಾಕೆ ಅವರು ಪ್ರಾರ್ಥನೆ ಮಾಡಿಕೊಂಡು ಅವರು ಪ್ರಾರ್ಥನೆ ಮಾಡಿದ್ದಾರೆ ಏನಾಗಿತ್ತು, ಅದೇ ದೇವರು ತಪ್ಪಿಸಬಹುದಾ? ಆದರೆ ದೇವರಿಗೆ ಬೇಕು ನಮ್ಮ ಪ್ರಾರ್ಥನೆ ಅತಿ ಅಗತ್ಯ. ನಮಗೆ ನಮ್ಮ ಪ್ರಾರ್ಥನೆ ಕೇಳಿಕೊಂಡು ಕಾರ್ಯ ಮಾಡ್ತಾನೆ. ದೇವರ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಯಾವ ಅಪಘಾತವಾಗಲಿ, ಯಾವ ದುರ್ಮರಣವಾಗಲಿ, ಯಾವ ದುರ್ಘಟನೆ ಆಗಲಿ, ಯಾವ ರೋಗ, ಯಾವುದು ವ್ಯಾಧಿ ನಮ್ಮ ಕುಟುಂಬದವರಿಗೆ ಯಾರು ಮುಟ್ಟದಾಗಲಿ, ಯಾರೊಬ್ಬರಾದರೂ ಮಧ್ಯಸ್ಥಿತಿಯನ್ನು ಪ್ರಾರ್ಥನೆ ಮಾಡುವುದಾದರೆ ಆ ಪ್ರಾರ್ಥನೆ ದೇವರು ಅವನು ಕಾಪಾಡ್ತಾನೆ, ಅವ್ರು ರಕ್ಷಿಸ್ತಾನೆ. ಅವರ ಪಾಪ ಇದ್ದರೆ ದೇವರು ಎಚ್ಚರಿಕೆ. ದೇವರಿಗೆ ಸಭೆಯಲ್ಲಿ ಯಾಕೆ ಪ್ರವಾದನೆ ಮುಖಾಂತರ ಯಾವ ಸಭೆಯು ಪ್ರತಿ ಶುಕ್ರವಾರ ಪ್ರಾರ್ಥನೆ ಮಾಡೋದು ದೇವರು ಆ ಸಭೆಯನ್ನು ಆ ರೀತಿಯ ಕೇಳುವ ಸಭೆಗೆ ಬರಬಾರ್ದು. ಆ ದೇವ್ರ ಸಭೆಯಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಆ ಎಚ್ಚರಿಕೆಯನ್ನು ಗಮನಿಸದೆ ಹೋಗ್ತಾರೋ ಮತ್ತು ದೇವರ ನಾಯಕರು ಮಾಡುವುದು ಅತಿ ಅಗತ್ಯವಾಗಿದೆ. ವಿಜ್ಞಾಪನೆ ಪ್ರಾರ್ಥನೆ ಮಾಡುವಾಗ ದೇವರು ಮುಂದೆ ಆಗುವ ಕೇಳಲು ಮೊದಲು ತಿಳಿಯಪಡಿಸ್ತಾನೆ, ಅದಕ್ಕೆ ಎಚ್ಚರಿಕೆ ಕೊಡ್ತಾನೆ. ಯಾವ ಎಚ್ಚರಿಕೆಗಳು ವಿದ್ಯಾರ್ಥಿಗಳು ಪಾಪ ಪತ್ರ ಪಡುತ್ತಾರೋ ಪ್ರಾರ್ಥನೆ ಮಾಡೋದು ದೇವರು ಅವರು ನಾಶವಾಗಿ ತೆಗೆದು ಬಿಡುವುದಿಲ್ಲ. ಈಗ ನಾವು ಲೋಕದಲ್ಲಿ ಎಲ್ಲ ರೋಗಗಳು ಬಂದಿದೆ, ನಾವು ರೋಗಕ್ಕೆ ಭಯ ಪಡೋದಿಲ್ಲ. ನಾವು ಪ್ರಾರ್ಥನೆ ಮಾಡಿದೇವ ಈ ರೋಗ ನನ್ನ ಕುಟುಂಬದವರಿಗೆ, ನನ್ನ ಮಕ್ಕಳಿಗೆ ಮುಟ್ಟಬಾರದು. ಈಗ ನಾವು ಭಯ ಪಟ್ಟರೆ ನಮ್ಮ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ. ಈ ಲೋಕದ ನೋಡುವ ಈ ಲೋಕದ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಭಯ ಆಗ್ತದೆ. ವಾತಾವರಣವೇ ಒಳ್ಳೆದಿಲ್ಲ. ಒಂದು ಏನಂದ್ರೆ ವಾತಾವರಣವೇ ಒಳ್ಳೆದಿಲ್ಲ. ಈಗ ನೋಡುವಾಗ ಲೋಕದಲ್ಲಿ ಎಲ್ಲ ರೀತಿಯ ಕ್ರಿಮಿಗಳು ಹರಡಿದೆ, ಯಾವ ಸುರಕ್ಷತೆ ಇಲ್ಲ. ಈಗ ನಾವು ಏನು ಪ್ರೊಟೆಕ್ಟ್ ಮಾಡಿದ್ರೆ 100% ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಯಾರು ಕೊಡಬೇಕು ನಮಗೆ?
ದೇವರ ಪ್ರಾರ್ಥನೆ ಮಾಡಬೇಕು. ಈ ಲೋಕದ ಯಾವುದೇ ಕಾಯಿಲೆ ಯಾವಾಗಲೂ ಬಂದರೂ ನನಗೂ ನನ್ನ ಮಕ್ಕಳಿಗೂ ನನ್ನ ಕುಟುಂಬದವರಿಗೂ ಮುಟ್ಟದಂತೆ ನಮ್ಮನ್ನು ಕಾಪಾಡುವ ಪ್ರಾರ್ಥನೆ ದೇವರ ಪ್ರಾರ್ಥನೆ ಕಾಪಾಡುವನಾಗಿದೆ ಅಂತ ಪ್ರಾರ್ಥನೆ ಬೇಕು. ವಿಜ್ಞಾಪನೆ ದಿನಾಲು ಆ ಪ್ರಾರ್ಥನೆ ಮಾಡಿದ್ರೆ ವಿಜ್ಞಾಪನೆ ಎಂದು ಹೇಳಿದರೆ. ಇನ್ನು ಕೆಲ ಎಕ್ಸಾಂಪಲ್ ನೋಡುತ್ತೆ. ಐಸಾಯ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ಐಸಾಯ 43 verse 26. ನಾವಿಬ್ಬರು ವಾದಿಸುವ, ನಿನ್ನ ಸಂದರ್ಭವು ಗೊತ್ತಾಗುವಂತೆ ನಿನ್ನ ನ್ಯಾಯವನ್ನು ತೋರ್ಪಡಿಸು. ಇಲ್ಲಿರ್ತದೆ ನನಗೆ, ಇಲ್ಲಿ ನಾವು ಓದ್ತೇವೆ ಐಸಾಯ 43:26 ವಾಕ್ಯ. ಅಲ್ಲಿ ನನಗೆ ಜ್ಞಾಪಕಪಡಿಸು, ನಾವಿಬ್ಬರು ವಾದಿಸುವ ಅಂದ್ರೆ ನನಗೆ ಜ್ಞಾಪಕಪಡಿಸು, ನಾವಿಬ್ಬರು ವಾದಿಸುವ, ನಿನ್ನ ಸಂದರ್ಭ ಗೊತ್ತಾಗೋದೆ ನಿನ್ನ ನ್ಯಾಯ ಫಸ್ಟ್ ಪಾಠ ಇದ್ರೆ ನನಗೆ ಜ್ಞಾಪಕಪಡಿಸು, ನಾವಿಬ್ಬರು ವಾದಿಸುವ. ಅರ್ಥವಾಗಿದ್ರೆ ಪ್ರಾರ್ಥನೆ ಮಾಡುವಾಗ ದೇವರು ಕೊಟ್ಟ ವಾಗ್ದಾನಗಳನ್ನು ದೇವರು ಜ್ಞಾಪಕಪಡಿಸಬೇಕು. ಆಮೇಲೆ ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾನೆ. ಏನು? ನಮಗೆ ಆರೋಗ್ಯ ಕಾರ್ಡ್ ಮೇಲೆ ಭರವಸೆ ಅಲ್ಲ, ನಮ್ಮ ಆರೋಗ್ಯ ಕಾರ್ಡ್ ವಿಮೋಚನೆ 15-26 ವಾಕ್ಯದಲ್ಲಿ ಎಷ್ಟು ವರ್ಷ ದೇವರಿಗೆ ಮಾತಾಡಿದ್ರು. ನಮಗೆ ಇವತ್ತು ನಮ್ಮ ಭರವಸೆ ಆರೋಗ್ಯ ಕಾರ್ಡ್ ಮೇಲೆ ಅಲ್ಲ, ಆರೋಗ್ಯ ಕಾರ್ಡ್ ಮಾಡಬಾರ್ದಿಲ್ಲ. ನಮ್ಮ ಭರವಸೆ ವಿಮೋಚನೆ 15-26 ಮೇಲೆ ನಮ್ಮ ಭರವಸೆ ಇರಬೇಕು. ಗೊತ್ತಾಗಿ ಆಮೇಲೆ ಅದೇ ಯಾರ್ಯಾರು ಈ ವಿಮೋಚನೆ 15-26 ಎಕ್ಸಾಂಪಲ್ ಅಲ್ಲಂದ್ರೆ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆದರ್ಶ ಉಂಟು ಮಾಡುವುದಾರೆ ನಾನು ಉಂಟು ಮಾಡಿ ವ್ಯಾಟಿಯಲ್ಲಿ ಒಂದು ನಿಮಗೆ ಬರಬಿಡುತ್ತಿಲ್ಲ. ನಾನು ಆರೋಗ್ಯದಾಯಕ ಈ ವಾಗ್ದಾನ ತೆಗೆದುಕೊಂಡು ದೇವ ಇದು ನಿನ್ನ ವಾಗ್ದಾನವಾಗಿದೆ. ದೇವ ನನ್ನ ಜೀವಿತ ರಕ್ಷಿಸು. ಈಗ ಏನು ಕಾಯಿಲೆ ಬರಬೇಕಂದ್ರೆ ರೋಗ ಬೇರೆ ವ್ಯಾಧಿ ಬೇರೆ. ಈಗ ರೋಗ ಅದು ವ್ಯಾಧಿ ಅಂದರೆ ಅದು ಸಾಯಿ ತನಕ ಅಂಟಿಕೊಂಡಿರುವುದು. ದೇವ ತನ್ನ ಬೇಡ ದೇವ ಈ ಲೋಕದ ಅನೇಕ ವ್ಯಾಧಿಗಳುಂಟು. ಆ ವ್ಯಾಧಿಗೆ ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ, ಅದು ಗುಣ ಮಾಡಲಿಕ್ಕೆ ಆಗುತ್ತದೆ. ಯಾವ ವ್ಯಾಧಿಯೂ ನನಗೆ ಉಂಟಾಗಬಾರದು ದೇವ ಅನ್ನೋದೇನೋ ದೇವರಿಗೆ ವಾಗ್ದಾನವನ್ನು ಜ್ಞಾಪಕಪಡಿಸಿಕೊಂಡು ಪ್ರಾರ್ಥನೆಯಲ್ಲಿ ದೇವರು ದಿನ ವಾಗ್ದಾನ, ಈ ವಾಗ್ದಾನ ಪ್ರಕಾರ ದೇವರ ಅದೇನು ಆಗದೆ ಆ ವಾಗ್ದಾನ ಏನು ನಡೆಸಿಟ್ಟು ನಿನ್ನ ಮಾತು ಸದ್ಯದ ಕೇಳಿದ್ದು ನಿನ್ನ ಮಾತಿಗೆ ಯಾವುದನ್ನು ಅದನ್ನು ಪ್ರಾರ್ಥನೆ ಮಾಡಿದರೆ, ಆ ವಿಜ್ಞಾಪನೆ ಮಾಡಿದರೆ ದೇವರ ಪ್ರಾರ್ಥನೆ ಕೇಳಿಕೊಂಡು ಎಲ್ಲರೂ ಬಂದು ಗುಣ ಮಾಡ್ತಾನೆ. ಯಾವ ವ್ಯಾಧಿ ಮುಟ್ಟದೆ ಕಾಪಾಡುವನಾಗಿದ್ದಾನೆ. ಇನ್ನು ಎಕ್ಸಾಂಪಲ್ ನಿಮಗೆ ಕೊರತೆಗಳುಂಟು. ಇದರ 23ನೇ ವಾಕ್ಯ ಇರ್ತದೆ, ಯೋನಿಗೆ ಕುರುಬನು ನಾನು ಕೊರತೆ ಪಡೆಯನು. ಅದನ್ನ ಹಸುವಾದ ಪ್ರೀತಿನ ವಾಗ್ದಾನ ದೇವ ನಿನ್ನ ವಾಕ್ಯತೆ ದೇವ ನಾನು ಈ ರೀತಿ ಒಂದು ವಾಗ್ದಾನ ಇಟ್ಟುಕೊಂಡು ದೇವರಿಗೆ ಜ್ಞಾಪಕಪಡಿಸಬೇಕು. ಮತ್ತೆ ವಾಗ್ದಾನ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಗೆ ವಿಜ್ಞಾಪನೆ ಇರ್ತಾರೆ. ಮತ್ತೆ ಆ ಪ್ರಾರ್ಥನೆ ಉತ್ತರ ಬರುತ್ತ ಪ್ರಾರ್ಥನೆ ಆಗಿರುತ್ತ ಕೊಟ್ಟೆ ಕಳುವನಾಗಿದೆ. ಇನ್ನೊಂದು ಸಾಲ ಉಂಟು ದೇವರ ವಾಕ್ಯ ಉಂಟು. ಕೀರ್ತನೆ 30ನೇ ಕೀರ್ತನೆ 21ನೇ ವಾಕ್ಯ ಅಲ್ಲದೆ ದುಷ್ಟನು ಸಾಲ ಮಾಡಿ ತೀರಿಸಲಿಕ್ಕೆ ಹೋಗು, ನೀತಿವಂತನು ಅಂದರೆ ಯಾರು ಆ ಸಾಲ ಇದ್ದರೂ ಸಹ ದೇವರು ಕೂಡ ದಶಮಾಂಶ ಕಾಣಿಕೆ ಸನ್ಮಾನಿಸ್ತಾರೋ ಅವ್ರು ನೀತಿವಂತನು ಸಾಲವನ್ನು ತೀರಿಸಿ ಹೊರಬರಬೇಕು. ದೇವ ನೀನು ವಾಕ್ಯ ಉಂಟು ಕೀರ್ತನೆ 30-20 ವಾಕ್ಯ, ನಾನು ನೀತಿವಂತನಾಗಿದ್ದೇನೆ, ನಾನು ನಿನ್ನ ಕೊಟ್ಟ ಎಲ್ಲ ನಾನು ನಿನ್ನ ಸನ್ಮಾನಿಸಿದ್ದೇನೆ, ನಾನು ನೀತಿವಂತ ದೇವ, ನಾನು ನಿನ್ನ ಎಲ್ಲಾ ಸಾಲವನ್ನು ತೀರಿಸಿ ಇನ್ನೂ ಹೆಚ್ಚು ಕೊಡುವಾಗಿ ಮಾಡಿದ ಆ ಪ್ರಾರ್ಥನೆ ಮಾಡ್ತಿರೋ ದೇವರಿಂದ ಆ ವಾಗ್ದಾನ ಜ್ಞಾಪಕಪಡಿಸಲು ಪ್ರಾರ್ಥನೆ ಮಾಡುವ ಹಾಗೆಯೇ ನಿಮಗೆ ಎಲ್ಲಾ ಸಾಲದ ಬಿಡುಗಡುವನಾಗಿದ್ದಾನೆ. ಈ ಪ್ರಾರ್ಥನೆಗೆ ವಿಜ್ಞಾಪನೆ ಹೇಳ್ತಾರೆ. ಇನ್ನು ಕೆಲಸ ನೋಡಿದ್ರೆ ಐಸಾಯ ಪ್ರವಾದನೆ ಪುಸ್ತಕ 62ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. ಐಸಾಯ 62 verse 6 and 7 verses. ನಾನು ನಿನ್ನ ಕೋಟೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ, ಅವರು ಹಗಲು ಇರಲು ಮೌನವಾಗಿರು. ಯೆಹೋವನು ನಿನ್ನ ವಿಜ್ಞಾಪಿಸುವವರೇ, ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕ ಪ್ರಸಿದ್ಧಿಗೆ ತರುವ ತನಕ ನಿನಗೆ ವಿರಾಮ ಬಿಡುವುದಿಲ್ಲ, ಆತನಿಗೂ ವಿರಾಮ ಕೊಡಲಿಲ್ಲ. ಇಲ್ಲಿರ್ತದೆ ಯೆರೂಸಲೇಮೇ ನನ್ನ ಪಾಲುಗಡೆ ಕಾವಲುಗಾರ ನೇಮಿಸಿದ್ದೇನೆ. ವಿರುದ್ಧ ಪ್ರಾರ್ಥನೆ ಮಾಡುವುದು ಏನಂದ್ರೆ ನಾವು ಕಾವಲುಗಾರರಾಗಿದ್ದೇವೆ. ನಮ್ಮ ಕುಟುಂಬಕ್ಕಾಗಿ ನಮ್ಮ ಸಭೆಗೋಸ್ಕರ ಪ್ರಾರ್ಥನೆ. ಈ ನಮ್ಮ ಸಭೆಯಲ್ಲಿ ನಿನ್ನ ಉಜ್ಜೀವನ ತರಬೇಕು ದೇವ, ನಮ್ಮ ಸಭೆಯಲ್ಲಿ ಅಭಿವೃದ್ಧಿಗೊಳಿಸಬೇಕು. ಆತ್ಮ ಈ ದಿನ ಹಗಲಿರುಳು ಎಡೆಬಿಡದೆ ವಿಜ್ಞಾಪನೆ ಮಾಡುವುದರಲ್ಲಿ ಒಂದಿನ ಅದರ ಕಾರ್ಯ ಮಾಡುತ್ತಾನೆ. ವಿಜ್ಞಾಪನೆ ಅಂದ್ರೆ ಅದರ ಕೂಡಲೇ ಉತ್ತರ ಬರುವುದಿಲ್ಲ, ಅದಕ್ಕೆ ಉತ್ತರ ಬರುವ ತನಕ ನಾವು ವಿಜ್ಞಾಪನೆ ಮಾಡಬೇಕು. ನಾವು ವಿಶ್ರಾಂತಿ ತಿಳ್ಕೊಳ್ಳಬಹುದು. ನಾವು ದಿನಾಲು ಪ್ರಾರ್ಥನೆ ಮಾಡಬೇಕೇವ. ನೀನು ಏನ್ ಮಾಡಬೇಕು? ನಮ್ಮ ಕುಟುಂಬವನ್ನು ಉದ್ಧಾರ ಮಾಡಬೇಕು, ನಮ್ಮ ಮಕ್ಕಳನ್ನು ಉದ್ಧಾರ ಮಾಡಬೇಕು, ನಮ್ಮ ಸಭೆಯನ್ನು ಉದ್ಧಾರ ಮಾಡಬೇಕು, ನಮ್ಮ ಊರನ್ನು ಉದ್ಧಾರ. ಏನು ಪ್ರಾರ್ಥನೆ ಮಾಡ್ತೇವೆ? ಎಡೆಬಿಡದೆ ಪ್ರಾರ್ಥನೆ ಮಾಡಿದರೆ ದೇವರು ಆ ಪ್ರಾರ್ಥನೆ ಕೇಳಿಕೊಂಡು ಅದೇ ರೀತಿ ಕಾರ್ಯ ಮಾಡುವನು ಆಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡೋದ್ರೆ ಎಜೆಕಿಯೇಲ್ ಚಾಪ್ಟರ್ 22 verse 30 and 31.
ಎಜೆಕಿಯೇಲ್ ಪ್ರವಾದನೆ ಪುಸ್ತಕ 22ನೇ ಅಧ್ಯಾಯದಲ್ಲಿ 30 ಮತ್ತು 31ನೇ ವಾಕ್ಯ. ಎಜೆಕಿಯೇಲ್ 22ನೇ ಅಧ್ಯಾಯದಲ್ಲಿ 30 ಮತ್ತು 31ನೇ ವಾಕ್ಯ. ನಾನು ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಆದ ಕಾರಣ ನಾನು ನನ್ನ ಕೋಪವನ್ನು ಅವರ ಮೇಲೆ ಸುರಿಸಿ ನನ್ನ ರೋಷಾಗ್ನಿಯಿಂದ ಅವರನ್ನು ಧ್ವಂಸ ಮಾಡಿ ಅವರ ದುರ್ನಡತೆಯನ್ನು ಅವರ ತಲೆಗೆ ಕಟ್ಟಿದ್ದೇನೆ. ಇದು ಕರ್ತನಾದ ಯೆಹೋವನ ನುಡಿ. ಇಲ್ಲದಂತೆ ಮೊದಲಾಗಿ ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಳಗಿನಲ್ಲಿರುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡೋದಕ್ಕೂ ತಕ್ಕ ನಾನು ಹುಡುಕಲು ಯಾರು ಸಿಕ್ಕಲ್ಲ. ದೇವರಿಗೆ ಈಗ ನಮ್ಮ ಈ ನಾವಿರುವ ಯಾವ ಊರಿನಲ್ಲಿ ಇರ್ತೀವೋ, ಯಾವ ಜಿಲ್ಲೆಯಲ್ಲಿ ಇರ್ತೀವೋ, ಯಾವ ಕಂಟ್ರಿಯಲ್ಲಿ ಇರ್ತೀವೋ, ಆ ಕಂಟ್ರಿಗಾಗಿ, ಆ ಜಿಲ್ಲೆಗೋಸ್ಕರ, ಆ ತಾಲೂಕೋಸ್ಕರ, ಆ ಒಂದು ನಮ್ಮ ಕುಟುಂಬಕ್ಕೋಸ್ಕರ ಏನ್ ಮಾಡಿದವ ಈ ನಮ್ಮ ಊರಲ್ಲಿ ಅಂತ ದುರ್ಮರಣಗಳು ಅಂತ ರೀತಿಯ ನಾಶ ಆಗದನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ದೇವರಿಗೆ ಒಬ್ಬರು ಒಂದು ನಮಗೆ ಸಹ ಪ್ರಾರ್ಥನೆ ಮಾಡಿದ್ರೆ ದೇವರು ಮಾಡ್ತಾನೆ ಅವರ ಪ್ರಾರ್ಥನೆ ತೆಗೆದುಕೊಂಡು ಅವರಿರುವ ದೇಶಗಳಿಗೆ ನಾವು ಯಾವ ಊರಿನಲ್ಲಿದ್ದೀವೋ ಆ ಊರಿನ ಸೇವೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಸಂತೋಷ ಪಡಬಹುದು. ಈಗ ಯಾಕೆ ದೇವ್ರು ನಮ್ಗೆ ಇಟ್ಟಿದ್ದಾನೆ. ಆಗ್ಬೋದು ನಮ್ಮ ಊರಿನಲ್ಲಿ ಅನೇಕ ಪಾಪಿಗಳಿರಬಹುದು, ಅದೇ ದೇವ್ರು ನೋಡ್ತಾನೆ. ಅದೇ ನಮ್ಗೆ ಈಗ ನಮ್ಮ ಊರು ಹಾಳಾದರೆ ಯಾರಿಗೆ ನಷ್ಟ ಆಗ್ತದೆ? ಅನ್ಯ ಜನರಿಗೆ ಹೇಗೆ ಆಯ್ತು? ದೇವರ ಮಕ್ಕಳು ಇರುವ ತನಕ, ಅಂದ್ರೆ ನಾವು ಈ ಲೋಕದಲ್ಲಿ ಆಗುವ ತನಕ ನಾವು ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ದೇಶದಲ್ಲಿ ದೇವರು ನಾಶ ಮಾಡದಂತೆ. ನಾವು ಕೆಲವು ಕಡೆ ಮಳೆ ಬಂದು ನೆರೆ ಬಂದು ಒಂದು ಊರು ನಾಶವಾಗಲು, ಹಾಗಾದ್ರೆ ದೇವರಲ್ಲಿ ಆ ರೀತಿ ಒಂದು ಊರು ನಾಶವಾಗದಂತೆ ಯಾರೊಬ್ಬರು ಮಧ್ಯದಲ್ಲಿ ಪ್ರಾರ್ಥನೆ ಮಾಡುವುದೇ ಅವರ ಪ್ರಾರ್ಥನೆಗಳು ಅವರ ಊರನ್ನು ನಾಶ ಮಾಡುವುದಿಲ್ಲ. ಹಾಗಾದ್ರೆ ಇವತ್ತು ದೇವರು ಪ್ರೇರೆ ಹೌದು, ದೇವರು ಪಾಪಿಗಳನ್ನು ಪ್ರೀತಿಸ್ತಾನೆ, ಆದರೆ ಪಾಪವನ್ನು ಶಿಕ್ಷಿಸ್ತಾನೆ. ಅದಕ್ಕೆ ಲೋಕದಲ್ಲಿ ದೇವರ ಮಕ್ಕಳ ಪಾಪಕ್ಕೋಸ್ಕರ ಶಿಕ್ಷೆ ಕೊಡುತ್ತಾನೆ, ಅನ್ಯ ಜನ ಪಾಪಕ್ಕೋಸ್ಕರ ಶಿಕ್ಷೆ ಕೊಡ. ಹಾಗಾದ್ರೆ ಲೋಕದಲ್ಲಿ ನೋಡ್ತೇವೆ, ಲೋಕದ ದೇವರ ಮಕ್ಕಳಿಗೋಸ್ಕರ ಕಷ್ಟ ಬರ್ತೇವೆ, ಅನ್ಯ ಜನಕ್ಕೋಸ್ಕರ ಕಷ್ಟ ಬರ್ತೇವೆ. ಆದರೆ ನಮ್ಮ ಕುಟುಂಬ, ಅದೇ ನಿಮ್ಮ ಕುಟುಂಬವು, ಆದರೆ ನೀವಿರೋ ಊರು ಸುರಕ್ಷಿತರಾಗಬೇಕಾ? ನಿಮ್ಮ ಊರಿಗೆ ಯಾವ ಹಾನಿಗಳು ಬರಬಾರ್ದು. ನೀವು ನಿಮ್ಮ ಕುಟುಂಬಕ್ಕೋಸ್ಕರ ಮಾತ್ರ ಯಾವ ನೀವಿರುವ ಊರಿಗೂ ದೇವ ನಮ್ಮ ಊರನ್ನು ದೇವ ಕಾಪಾಡು. ಈ ರೀತಿ ಏನು ಆಗಿ ಅದು ಹಾಳಾಗಿ ಬೆಲೆ ಪ್ರಾರ್ಥನೆ ಮಾಡಿ 100% ನಿಮ್ಮ ಪ್ರಾರ್ಥನೆ ಮುಖಾಂತರ ದೇವರು ನಮ್ಮ ಊರನ್ನು ಅಂತ ರೀತಿಯಲ್ಲಿ ಅದು ನಾಶವಾಗದಾಗೆ ಸೋದರ ಹಾಲಾಗದೆ ಕಾಪಾಡುವನಾಗಿದ್ದಾನೆ. ಅದೇ ಪ್ರಾರ್ಥನೆ ಇಲ್ಲದಿದ್ದರೆ ದೇವರ ಕೋಪ ಸುರಿಸ್ತಾನೆ ಎಂಬುದಾಗಿ ಹೇಳುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ರೋಮಾಪುರದಲ್ಲಿರುವ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯ. ರೋಮಾಪುರದಲ್ಲಿರುವ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವುದೆಂದು ಆತನು ಬಲ್ಲನು. ನಿಮ್ಗೆ ಎಷ್ಟು ನಿಮ್ಗೆ ಸಾಧ್ಯ ಅಷ್ಟು ಬುದ್ಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಲೇಬೇಕು, ಬುದ್ಧಿಯಲ್ಲಿ ವಿಜ್ಞಾಪನೆ ಮಾಡಬೇಕು, ಬುದ್ಧಿ ಅದು ಅಷ್ಟು ಇನ್ನೂ ನಿಮ್ಮ ದೀರ್ಘಕಾಲ ಪ್ರಾರ್ಥನೆ ಮಾಡಲಿಕ್ಕೆ ದೇವರಿಗೆ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ದೇವರ ಅದೇ ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಅದೇ ವಿಷಯವನ್ನು ಹೋಗಿದ್ದು ಇನ್ನೂ ಆಳವಾಗಿ ಇನ್ನೂ ಅನೇಕ ಗಂಟೆಗಳು, 1 ಗಂಟೆ 2 ಗಂಟೆ 3 ಗಂಟೆ ದೇವರ ಆತ್ಮನಿಗೆ ಭಾರ ಕೂಡ ಅಷ್ಟು ಗಂಟೆನೂ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವ ಪವಿತ್ರಾತ್ಮನ ಮಾಡ್ತಾನೆ. ಯಾವ ವಿಷಯಕ್ಕೋಸ್ಕರ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿದ್ರು ಆ ಎಲ್ಲಾ ವಿಷಯಕ್ಕೋಸ್ಕರ ಪವಿತ್ರಾತ್ಮನು ದೀರ್ಘ ಪ್ರಾರ್ಥನೆ ಮಾಡ್ತಾನೆ. ಅದು ಯಾರಿಗೆ ಪ್ರಾರ್ಥನೆ ಮಾಡ್ತಾನೆ? ದೇವರ ಜನರಿಗೋಸ್ಕರ, ದೇವರ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಊರಿಗೋಸ್ಕರ ನಾವು ದೇವರ ಪ್ರಾರ್ಥನೆ ಮಾಡುತ್ತಾನೆ. ಈ ಪ್ರಾರ್ಥನೆಗೆ ವಿಜ್ಞಾಪನ ಬುದ್ಧಿಯನ್ನು ವಿಜ್ಞಾಪನೆ ಮಾಡಬೇಕು. ಇನ್ನೂ ಬುದ್ಧಿ ವಿಜ್ಞಾಪನೆ ಇನ್ನೂ ನಮಗೆ 100% ಆಗುವುದಿಲ್ಲ. ನಾವು ಅನ್ಯ ಭಾಷೆಯೇ ಇದ್ದರೆ ಅನ್ಯ ಭಾಷೆಯೇ ಪ್ರಾರ್ಥನೆ ಮಾಡಬೇಕು. ಆಗ ಪವಿತ್ರ ಮಾಡಿದ್ರೆ ನಾವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆ ಪ್ರಾರ್ಥನೆ ಆ ಪ್ರಾರ್ಥನೆ ದೇವರು ಮಾಡಿದ್ರೆ ನಮ್ಮ ಊರನ್ನು, ನಮ್ಮ ಕುಟುಂಬವನ್ನು ಯಾವ ಕೇಳು ಬರದಾಗೆ ಅಥವಾ ನಮ್ಮ ಕುಟುಂಬ ರಕ್ಷಣೆ ಬರೋದಾಗೆ ಅದು ಉಜ್ಜೀವನ ಬರೋದಾಗೆ ಸಭೆಯಿಂದ ಕಾರ್ಯ ಆಗಬೇಕು. ನಾವೆಲ್ಲರೂ ಪ್ರಾರ್ಥನೆ ಮಾಡೋ ದೇವತನ ಸಭೆಯಲ್ಲಿ ಉಜ್ಜೀವನ ದೇವಕ್ಕೆ ಸೇರಿಸೋದಾಗಿದ್ದಾನೆ. ದೇವತನ ಸಭೆಯಲ್ಲಿ ಅಭಿವೃದ್ಧಿ ಎಲ್ಲರೂ ವಿಜ್ಞಾಪನೆ ದಿನಾಲು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ದೇವರು ಕೇಳಿ ಕಾರ್ಯ ಮಾಡುತ್ತಾರೆ. ದೇವರಿಗೆ ವಿಜ್ಞಾಪನೆ ಪ್ರಾರ್ಥನೆ
ಬೇಗ ವಿದ್ಯಾಭ್ಯಾಸ ಸ್ವಲ್ಪ ಪ್ರಾರ್ಥನೆ ಅದು ಇನ್ನೂ ಆಳಕ್ಕೆ ಹೋಗಬೇಕು. ಬುದ್ಧಿಯಲ್ಲಿ ಎಷ್ಟಾದಷ್ಟು ಪ್ರಾರ್ಥನೆ ಮಾಡಬೇಕು, ಇನ್ನೂ ಆಳಕ್ಕೆ ಹೋಗಬೇಕು, ಅನ್ಯ ಭಾಷೆಗೆ ಹೋಗಬೇಕು. ಆಗ ಒಂದು ಎಕ್ಸಾಂಪಲ್ ಅಂತಂದ್ರೆ, ನಾನು ಅನ್ಯ ಭಾಷೆಯ ಪುಸ್ತಕ ನಾನು ಸ್ಟಡಿ ಮಾಡುವಾಗ ಅಲ್ಲಿ ಒಬ್ಬ ದೇವರ ಸೇವಕರು ಆ ಪುಸ್ತಕ ಬರೆದರು. ಅವರಿಗೆ ಒಂದು ದಿನ ಪವಿತ್ರ ಆತ್ಮನು 3 ಗಂಟೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಲಿಕ್ಕೆ ಒತ್ತಾಯ ಮಾಡ್ತಾರೆ. ಬೆಳಿಗಿನ ಜಾವ ಆ ಪ್ರಾರ್ಥನೆ ಮಾಡುವಾಗ ಅವರಿಗೆ ಒಂದು ಪ್ರಾರ್ಥನೆ ಅನ್ಯ ಭಾಷೆ ಅವ್ರಿಗೆ ಏನು ಪ್ರೇರಣೆ ಮಾಡಿದ್ರು, ಆದ್ರೆ ಕೆಲವು ವಿಷಯ ಅವರು ಪ್ರೇರಣೆ ಮಾಡಲಿಲ್ಲ. ಅದು ಪವಿತ್ರ ಆತ್ಮನು ಅವರ 3 ಗಂಟೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ನಡೆಸುತ್ತಂತೆ. ನೋಡಿ, ಅನ್ಯ ಭಾಷೆ ಪ್ರಾರ್ಥನೆಯಲ್ಲಿ ಕೆಲವು ಸಲ ನಾವು ಬುದ್ಧಿಗೆ ಪ್ರಾರ್ಥನೆ ಮಾಡಿರಬಹುದು, ಅದು ಪವಿತ್ರ ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆಯಲ್ಲಿ ಅವರು ಪ್ರಾರ್ಥನೆ ಮಾಡಿದ ವಿಷಯ ಅನಂತ ಗೊತ್ತಾಯ್ತು ಅಂದ್ರೆ, ಅವರಿಗೆ ಮಗಳು ಕಾಲೇಜ್ ಹೋಗ್ತಿದ್ದಂತೆ ಹೊರನಲ್ಲಿ. ಅವರು ಗಾಡಿ ತೆಗೆದುಕೊಂಡು ಡ್ರೈವ್ ಮಾಡಿದ್ರು. ಆದ್ರೆ ತುಂಬಾ ಮಳೆ ಇತ್ತಂತೆ. ಅವ್ರು ಏನ್ ಮಾಡಿದ್ರು, ಆ ಒಂದು ತನ್ನ ಮಗಳ ಅಜಾಗ್ರತೆಯಿಂದ ಓವರ್ ಸ್ಪೀಡ್ ಇಂದ ಏನಾಯ್ತು, ಅವರ ಗಾಡಿ ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಯ್ತಂತೆ. ಅದೇ ದೇವರ ಆತ್ಮನು ಈ ತಂದೆ 3 ಗಂಟೆ ಪ್ರಾರ್ಥನೆ ಮಾಡಿದ ಪ್ರತಿಫಲವಾಗಿ ಆ ಮಗನಿಗೆ ಏನು ಫ್ರಾಕ್ಚರ್ ಆಗದಾಗೆ, ಗಾಡಿ ಸ್ವಲ್ಪ ಇದಾಯ್ತು, ಏನು ಆಗದಾಗೆ ಸುರಕ್ಷಿತವಾಗಿ ದೇವರು ಕಾಪಾಡಿದಂತೆ. ಏನೂ ಡ್ಯಾಮೇಜ್ ಆಗಿದಂತೆ. ಗಾಡಿ ಸ್ವಲ್ಪ ಡ್ಯಾಮೇಜ್ ಆದ್ರೆ ಆ ಮಗನಿಗೆ ಯಾವ ರೀತಿಯಲ್ಲಿ ಬೋನ್ ಫ್ರಾಕ್ಚರ್ ಆಗಲಿ ಏನೂ ಆಗದೆ ಸುರಕ್ಷಿತ ಸೇಫ್ ರೀತಿಯಲ್ಲಿ ಕಾಪಾಡಿದಂತೆ. ಅಲ್ಲಿ ಅವರಿರ್ತಾರೆ ಅನ್ಯ ಭಾಷೆ ಪ್ರಾರ್ಥನೆ ನಾವು ಮಾಡುವಾಗ ಇವರ ಆತ್ಮನು ನಮಗೆ ನಡೆಸಿದ ಪ್ರಕಾರ 1 ಗಂಟೆ ಕಿತ್ತು ಅಲ್ಲಿ 3 ಗಂಟೆ ಪ್ರಾರ್ಥನೆ ಮಾಡಿದ ಪ್ರತಿಫಲವಾಗಿ ಅವರ ಮಗಳನ್ನು ದೇವರು ಅಪಘಾತದಲ್ಲಿ ಸಾಯದಂತೆ ಫ್ರಾಕ್ಚರ್ ಆಗದೆ ಕಾಪಾಡುವ. ಹಾಗಾಗಿ ವಿಜ್ಞಾನ ಪ್ರಾರ್ಥನೆ ಅದು ಆಗಲಿಕ್ಕೆ ಬುದ್ಧಿಲಿ ನಾವು ಮತ್ತಷ್ಟು ಪ್ರಾರ್ಥನೆ ಮಾಡಬೇಕು. ಮತ್ತೆ ಕೆಲವೊಮ್ಮೆ ಗೊತ್ತಿಲ್ಲ ಅದೇ ಅನ್ಯ ಭಾಷೆ ಪ್ರಾರ್ಥನೆ ಮಾಡಕ್ಕೆ ಹೋದ್ರೆ ನಮ್ಗೆ ಗೊತ್ತಿನ ವಿಷಯಗಳು ಸಹ ಪ್ರಾರ್ಥನೆ ಮಾಡಬೇಕು. ಅದು ಪ್ರಾರ್ಥನೆ ನಾವು ಸ್ವಲ್ಪ ನಿಲ್ಲಿಸಲ್ಲ, ಪವಿತ್ರ ನಮಗೆ ನಡೆಸಿದ್ರೆ 1 ಗಂಟೆ 2 ಗಂಟೆ 3 ಗಂಟೆಗಳು 4 ಗಂಟೆಗಳು ಇಡೀ ರಾತ್ರಿ ಪ್ರಾರ್ಥನೆ ಮಾಡಿ ನಡೆಸಿದ್ರೆ ಪ್ರಾರ್ಥನೆ ಮಾಡೋದು. ಆ ಪ್ರಾರ್ಥನೆ ದೇವರ ಕೇಳಿ ಅಂತ ಕೆಲವು ಘಟನೆಗಳಿಂದ ದೇವರು ನಮ್ಮ ಕುಟುಂಬಗಳನ್ನು, ಅದು ನಿಮ್ಮ ಕುಟುಂಬಗಳನ್ನು ಅಥವಾ ಅನೇಕ ದೇವರ ಮಕ್ಕಳನ್ನು ಕಾಪಾಡುವವನು ಆಗಿದ್ದಾನೆ. ಹಾಗಾದ್ರೆ ವಿಜ್ಞಾಪನ ಪ್ರಾರ್ಥನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಈಗ 5ನೇ ಪಾಯಿಂಟ್ ನೋಡುವ, 5ನೇ ಪ್ರಾರ್ಥನೆ ಅಥವಾ 5ನೇ ವಿಧದ ಪ್ರಾರ್ಥನೆ, ಮನವಿಗಳನ್ನು ಮಾಡುವುದು. ಮನವಿಗಳನ್ನು ಮಾಡುವುದು. 1ನೇ ತಿಮೋಥಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯ. 1 ತಿಮೋಥಿ 2:1-4. Timothy chapter 2:1-4. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿರುತ್ತದೆ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಮನವೇನೇನು ದಿನಾಲು ಪ್ರೇರೆ ಎಲ್ಲ ಮನುಷ್ಯರ ರಕ್ಷಣೆಗೋಸ್ಕರ ನಿಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಲಿಸ್ಟ್ ನಲ್ಲಿ ನಿಮ್ಮ ಕುಟುಂಬದ ಹೆಸರು ಬರೆದುಕೊಂಡಿರುತ್ತದೆ. ಯಾರು ನಿಮಗೆ ಆತ್ಮದಲ್ಲಿ ರಕ್ಷಣೆ ಬರಬೇಕು ಆದಷ್ಟು ನೀವು ಪುಸ್ತಕದಲ್ಲಿ ಹೆಸರು ಬರೆದುಕೊಂಡು ದಿನಾಲು ಮನೆ ದೇವ ಈ ಕುಟುಂಬ, ಈ ನನ್ನ ಸ್ನೇಹಿತರು, ಈ ನನ್ನ ಕುಟುಂಬ, ಅದು ಈ ನನ್ನ ಊರಿನ ರಕ್ಷಣೆ ತರಬೇಕು, ದಿನಾಲು ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಕೇಳಿದ್ರು ಒಂದೊಂದು ದಿನ ಮಾಡಿದ್ರೆ ನಿಮ್ಮ ಕುಟುಂಬದವರು ಯಾವ ರೀತಿ ಇರೋದ್ರು ರಕ್ಷಣೆ ತರ್ತಾನೆ. ಅಷ್ಟು ನಿಮ್ಮ ಕೆಲಸದಲ್ಲಿ ಇರುವ ಪ್ರೇರೆ ನಿಮಗೆ ನಿಮ್ಮ ಬಾಸ್ಗೋಸ್ಕರ, ನಿಮ್ಮ ಸೂಪರ್ವೈಸರ್ಗೋಸ್ಕರ ಅಥವಾ ನಿಮ್ಮ ಮೇಲೆ ಯಾರಿದ್ದಾರೆ ಆ ಯಜಮಾನರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವ. ನನ್ನ ಯಜಮಾನರಲ್ಲಿ ನನಗೋಸ್ಕರ ದಯವಿಟ್ಟು ನನಗೆ ಆ ಕೆಲಸ ಮಾಡುವಾಗ ಸಮಾಧಾನ ಬೇಕು, ಇದೆಲ್ಲ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಬಾಸ್ ಏನ್ ಮಾಡ್ತಾನೆ, ನಿಮ್ಮ ಪ್ರಾರ್ಥನೆ ಮುಖಾಂತರ ಅವರು ನಿಮ್ಮನ್ನು ಮೇಲೆ ದಯ ತೋರಿಸುವಾಗೆ, ನಿಮ್ಮ ಕೆಲಸ ಮಾಡುವಾಗ ನಿಮಗೆ ಸಮಾಧಾನ ಇರುವಾಗೆ ಮಾಡುತ್ತಾನೆ. ಅದೇ ರೀತಿಯಲ್ಲಿ ಎಲ್ಲ ಅಧಿಕಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅದೇ ರೀತಿಯಲ್ಲಿ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಇದೇ ಮನವಿಗಳನ್ನು ದಿನಾಲು ಈ ಮನವಿಯನ್ನು ಬುದ್ಧಿಯನ್ನು ದೇವರ ಪ್ರಾರ್ಥನೆ ಮಾಡುವುದಕ್ಕೆ ಮನವಿಗಳು, ಇದು ದೇವರು ಮೆಚ್ಚುವ ಪ್ರಾರ್ಥನೆ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಫಿಲಿಪಿಯವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6 ಮತ್ತು 7 ವಾಕ್ಯ. ಫಿಲಿಪಿಯನ್ಸ್ 4:6-7. ಯಾವ ಸಂಬಂಧವಾಗಿ
ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯಲ್ಲಿರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಇಲ್ಲ ಬಂದ್ರೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿ. ನಿಮಗೆ ಯಾವ ಬಗ್ಗೆಯೂ ಚಿಂತೆ ಮಾಡಬಹುದು. ಚಿಂತೆ ಲೋಕದಲ್ಲಿ ಉಂಟು. ಯಾವ ಬಗ್ಗೆ ಚಿಂತೆ ಉಂಟು ಅದನ್ನು ನಿಮ್ಮ ಬುದ್ಧಿಯಲ್ಲಿ ಪ್ರಾರ್ಥನೆಯಲ್ಲಿ ದೇವರ ಮನವಿ ದೇವ ಇದು ನನ್ನ ಚಿಂತೆ, ಎಲ್ಲ ನಿಮ್ಮ ಚಿಂತೆಯನ್ನು ಪ್ರಾರ್ಥನೆ ಮುಖಾಂತರ ಬುದ್ಧಿಯಲ್ಲಿ ಮನವಿಗಳನ್ನು ಮಾಡಬೇಕು ಮತ್ತು ನಂಬಿಕೆ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಹಾಗೆ ಮಾಡುವುದಾದ್ರೆ ನಿಮ್ಮ ಚಿಂತೆಗೆ ಏನು ಮಾಡ್ತದೆ, ದೇವರು ತೆಗೆದುಕೊಂಡು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತಾನೆ. ಹಾಗೆ ಮಾಡಿದ್ರೆ ನಿಮ್ಗೆ ಯಾವ ರೋಗ ಬರುವುದಿಲ್ಲ. ಒಂದು ವೇಳೆ ಅನೇಕರು ಪ್ರಾರ್ಥನೆ ಮಾಡಿದರೆ ಆ ಚಿಂತೆ ದೇವರಿಗೆ ಬಿಟ್ಟುಕೊಡುವುದಿಲ್ಲ, ಪುನಃ ಅವ್ರ ಚಿಂತೆ ಬರ್ತದೆ. ಯಾರು ತಮ್ಮ ಮನಸ್ಸಿನಲ್ಲಿ ಚಿಂತೆ ಮಾಡುತ್ತಾರೋ ಆ ಚಿಂತೆ ಮುಖಾಂತರ ಕೆಲವು ರೋಗ ಬರಲಿಕ್ಕೆ ಕಾರಣ. ಡಾಕ್ಟರ್ ಇದೆ ಕೆಲವು ಟೆನ್ಷನ್ ಮಾಡಿದ್ರು, ಕೆಲವು ಟೆನ್ಷನ್ ಪೀಪಲ್ ಹೈಪರ್ ಟೆನ್ಷನ್ ಇರ್ತದೆ, ಕೆಲವು ಟೆನ್ಷನ್ ಆಗಿ ಇದು ಕೆಲವು ರೋಗಗಳು ಬರ್ತವೆ ಮೇಲೆ ಡಾಕ್ಟರ್ ಅನೇಕ ರೋಗಗಳಿಗೆ ಲಿಸ್ಟ್ ಕೊಡ್ತಾರೆ, ಇದು ಟೆನ್ಷನ್ ಗೋಸ್. ಅದೇ ಅಪೋಸ್ ನಮಗೆ ಏನು ಚಿಂತೆ ಉಂಟು ಎಲ್ಲ ನಮ್ಮ ಚಿಂತೆ ಭಾವನೆ ಏನು ಮಾಡಬೇಕು, ದಿನಾಲು ಬುದ್ಧಿಯಲ್ಲಿ ನಾವು ಪ್ರಾರ್ಥನೆ ಮನವಿಯನ್ನು ಮಾಡ್ತೇವೆ. ಇದು ನನ್ನ ಚಿಂತೆ ದಿನಾಲು ಪ್ರಾರ್ಥನೆ ಮಾಡಬೇಕು ಮತ್ತು ನಂಬಿಕೆ ದೇವರಿಗೆ ಕೃತಜ್ಞ ಸ್ತುತಿ ಅಂದ್ರೆ ಏನು, ದೇವರ ಪ್ರಾರ್ಥನೆ ಕೇಳಿದ್ದಾನೆ ಎಂಬ ನಂಬಿಕೆಯಿಂದ ದೇವರ ಸ್ತೋತ್ರ ಮಾಡಬೇಕು. ಹಾಗೆ ಮಾಡುವುದಾದ್ರೆ ನಿಮ್ಮ ಮನಸ್ಸು ಯಾವ ಚಿಂತೆ ಮಾಡಿ ನಿಮಗೆ ಅನಾರೋಗ್ಯ ಬರದಾಗೆ ದೇವರಿಗೆ ಸಮಾಧಾನ ಕೊಡುತ್ತಾನೆ. ಅಂದ್ರೆ ನಿಮ್ಗೆ ಭರವಸೆ ಬರ್ತದೆ, ದೇವರ ಪ್ರಾರ್ಥನೆ ಕೇಳಿಸಿ ಪೂರ್ಣ ಸಮಾಧಾನ ಆಗ್ತದೆ, ಸಂಪೂರ್ಣ ನಿಶ್ಚಿಂತರಾಗ್ತದೆ. ಹೀಗೆ ಪ್ರಾರ್ಥನೆ ಮಾಡೋದು ಅತಿ ಅಗತ್ಯ. ಯಾವ ರೀತಿ ಪ್ರಾರ್ಥನೆ ಮಾಡಿದ್ರು ದಿನೇ ದಿನೇ ಅವರನ್ನು ಚಿಂತೆ ಮಾಡ್ತಾರೆ, ಚಿಂತೆ ಏನಾಗ್ತದೆ, ಅವರ ಆಯುಷ್ಯವು ಏನಾಗ್ತದೆ ಮೊಡಕಾಗ್ತದೆ, ಕೆಲವು ಹಾರ್ಟಿಗೆ ಬರ್ತದೆ, BP ಜಾಸ್ತಿ ಆಗ್ತದೆ, ಶುಗರ್ ಬರ್ತದೆ. ಕಾರಣ ಅದೇ ಯಾರು ಕಾರಣರು? ಸೈತನಿಗೆ ನಾವು ತಪ್ಪಿಸಬಹುದಾ? ದೇವರ ಯಾಕಂದ್ರೆ ದೇವರ ವಾಕ್ಯವನ್ನು ಓದಲಿಲ್ಲ. ದೇವರ ವಾಕ್ಯದ ಪ್ರಕಾರ ಮನವಿ ಮಾಡಲು ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡೋ ಸ್ಪೆಸಿಫಿಕ್ ಆಗಿ ನಿಮ್ಮ ಮನಸ್ಸಿನಿಂದ ಏನು ನಿಮ್ಮ ಚಿಂತೆ ದೇವರಿಗೆ ಹೇಳಲೇಬೇಕು. ಅದು ಪ್ರಾರ್ಥನೆ ಕೇಳಿ ನಿಮ್ಮ ಮನಸ್ಸು ಸಮಾಧಾನ ಕೊಡುವನಾಗಿದ್ದಾನೆ. ಇನ್ನೊಂದು ವಾಕ್ಯ ನೋಡಿದ್ರೆ ಪತ್ರಿಕೆ 6ನೇ ಅದರಲ್ಲಿ 18 ಮತ್ತು 19ನೇ ವಾಕ್ಯ. Ephesians 6:18 and 19. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ನಮಗೋಸ್ಕರ ಸಹ ಪ್ರಾರ್ಥನೆ ಮಾಡಿ. ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸ್ವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದೆ. ನೀವು ಪೌರದ ಪ್ರೇರಿತ ಎಲ್ಲಾ ಸಮಯದಲ್ಲಿ ಸಕಲ ವಿಧದ ಪ್ರಾರ್ಥನೆ. ಎಷ್ಟು ವಿಧ ಪ್ರಾರ್ಥನೆ? 15 ವಿಧದ ಪ್ರಾರ್ಥನೆ. ಸಕಲ ವಿಧ ಪ್ರಾರ್ಥನೆ ಎಷ್ಟು ವಿಧ ಉಂಟು? 15 ವಿಧಾಗಳು ಉಂಟು. ನಾವು 15 ವಿಧ ಪ್ರಾರ್ಥನೆ ಅಂತ ಈಗ ನನಗೆ 5 ಇಲ್ಲ ಪುಸ್ತಕ ಸಕಲ ವಿಧದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯನ್ನು ದೇವರನ್ನು ಪ್ರಾರ್ಥನೆ ಮಾಡಬೇಕು ಬುದ್ಧಿಯಲ್ಲಿ ಪ್ರೇರೆ. ಅನಂತರ ಇದನ್ನು ಪೂರ್ಣ ತಿಳಿಸಿದಾಗಿದ್ದು ದೇವಜನರ ವಿಷಯದಲ್ಲಿ ವಿಚಾರಣೆ ಮಾಡೋ ಚರವನ್ನು ನಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲ ನಮ್ಮ ಸಭೆಯ ದೇವಜನರಿಗೋಸ್ಕರ ನಾವೇನು ಮಾಡಬೇಕು, ದೇವರ ಮನವಿಗಳನ್ನು ಮಾಡಬೇಕು. ಅಷ್ಟೇ ಅಲ್ಲ, ಏನು ಮಾಡಬೇಕು, ದೇವರ ಸೇವಕರಿಗೋಸ್ಕರ ದಿನಾಲು ಪ್ರಾರ್ಥನೆ ಮಾಡಬೇಕು. ಈ ರೀತಿ ಪ್ರಾರ್ಥನೆ ಮಾಡೋ ಪ್ರಾರ್ಥನೆ ಮನವಿಗಳನ್ನು ಎಂಬುದೇ ಹೇಳುತ್ತಾರೆ. ಈಗ ನಾವು ನೋಡುವ 6ನೇ ವಿಧದ ಪ್ರಾರ್ಥನೆ. ಇದು ಪೂರ್ತಿ ಕಂಪ್ಲೀಟ್ ಮಾಡಿ ಆಗುದಾ? ಎಷ್ಟು ಆಗಷ್ಟು ಹೇಳಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾನೆ. ಈಗ ನೋಡುವ 6 ಪಾಯಿಂಟ್, ಅಧಿಕಾರದಿಂದ ಪ್ರಾರ್ಥಿಸುವುದು. ಅದರಿಂದ ಪ್ರೇಯರ್ ಕಮಾಂಡ್, ಅಧಿಕಾರದಿಂದ ಪ್ರಾರ್ಥಿಸಬೇಕು. ಮತ್ತೆ 21ನೇ ಅಧ್ಯಾಯದಲ್ಲಿ 18ರಿಂದ 22ನೇ ವಾಕ್ಯ. ಮಾಥ್ಯೂ ಚಾಪ್ಟರ್ 21:18 ರಿಂದ 22 ತನಕ. ಬೆಳಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ಶಿಷ್ಯರು ಅದನ್ನು ನೋಡಿ ಬೆರಗಾಗಿ, ಈ ಅಂಜೂರದ ಮರವು ಒಂದು ಕ್ಷಣದಲ್ಲೇ ಒಣಗಿ ಹೋಗುತ್ತಲ್ಲ, ಅದು ಹೇಗೆ ಅಂದರು. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ
ನೋಡ್ತೇವೆ ಯೇಸು ಕ್ರಿಸ್ತನು ಮಾಡ್ತಾನೆ ಅಂಜೂರದ ಮರಕ್ಕೆ ಅಲ್ಲಿ ಏನಂದ್ರೆ ಅಲ್ಲಿ ನಿನ್ನ ಯಾವುದೇ ಫಲವು ಸಿಗಬಾರದ್ರೆ ಅಧಿಕಾರದಿಂದ ಪ್ರಾರ್ಥನೆ ಅಂತಂದ್ರೆ ನೀವು ಕೆಲವು ವಿಷಯದ ಪ್ರಾರ್ಥನೆ ಮಾಡಿ ಎಕ್ಸಾಂಪಲ್ ಹೇಳ್ತಾನೆ ನಿಮ್ಮ ಶರೀರದಲ್ಲಿ ರೋಗ ಗುಣ ತಿಳಿಸಿ. ಈಗ ನೀವು ಪ್ರಾರ್ಥನೆ ಮಾಡುವ ನಂಬಿಕೆಯಿಂದ ನೀವು ಅಪ್ಪನ ಈ ರೋಗವೇ ಜ್ವರವೇ ಅದು ಯಾವ ಕಾಯಿಲೆ ಉಂಟು ಆಯಿಸಿದ್ರೆ ಈ ಕಾಯಿಲೆ ನನ್ನ ಶರೀರದಿಂದ ಬಿಟ್ಟು ಹೋಗ್ಲಿಕ್ಕೆ ನಿಮಗೆ ಅಪ್ಪಣೆ ಕೊಡ್ತೇನೆ ಎಷ್ಟು ನಾವು ನೀವೇ ಅಪ್ಪಣೆ ಕೊಡಬೇಕು. ಅದು ಅಧಿಕಾರದಿಂದ ಮಾಡುವ ಪ್ರಾರ್ಥನೆ ಆಗಿದೆ ಅಂತಲ್ಲ. ಹಾಗೆ ದಿನಾಲು ಪ್ರಾರ್ಥನೆ ಮಾಡಬೇಕು. ಈ ರೋಗವೇ ಆ ಏನು ಡಾಕ್ಟರ್ ಬಂದು ಹೆಸರು ಆ ರೋಗದ ಹೆಸರು ನೀನು ರೋಗವೇ ನೀನು ನನ್ನ ಸಂದ ಮೇಲೆ ಅಧಿಕಾರ ಇಲ್ಲ ಯೇಸು ಕ್ರಿಸ್ತನ ನಾಮದಿಂದ ಅಪ್ಪಣೆ ಕೊಡ್ತೇನೆ ನನ್ನ ಶರೀರದಿಂದ ತೊಲಗಿ ಹೋಗಿ. ಹಾಗೆ ನಂಬಿಕೆ ಪ್ರಾರ್ಥನೆ ಮಾಡಿ ನೀವು ನಂಬಿದ ಹಾಗೆ ಅದು ಏನು ನಿಮ್ಮ ಏನು ಕಷ್ಟ ಏನು ಸಮಸ್ಯೆ ಬೆಟ್ಟ ಉಂಟು ಹಾಗೆ ಸಾಲ ಉಂಟು ಯೇಸು ಕ್ರಿಸ್ತನ ನಾನು ಸಾಲವೇ ನಿನಗೆ ನನ್ನ ಮೇಲೆ ಅಧಿಕಾರ ಇಲ್ಲ. ಆ ಸಾಲ ನೋಟವನ್ನು ಇದರ ಮುರಿಯುತ್ತೇನೆ. ಏನು ನಿಮಗೆ ಕಷ್ಟ ಬೆಟ್ಟದಾಗುಂಟು ಆ ಬೆಟ್ಟಕ್ಕೆ ಆ ಕಷ್ಟಕ್ಕೆ ಬರದೆ ನಂಬಿಕೆಯಿಂದ ಅಧಿಕಾರದಿಂದ ಅಂದ್ರೆ ಯೇಸು ಕ್ರಿಸ್ತನು ನಿಮಗೆ ಅಧಿಕಾರ ಕೊಟ್ಟಿಲ್ಲ ನಂಬಬೇಕು. ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಆ ಅಧಿಕಾರ ದೇವರ ಆತ್ಮವನ್ನು ನಡೆಸ್ತಾನೆ. ಅಧಿಕಾರದಿಂದ ನೀವು ಸ್ವತಃ ಅಪ್ಪಣೆ ಕೊಡುವುದಾದ್ರೆ ಆ ನಂಬಿಕೆ ಮಾಡಿದ ಪ್ರಾರ್ಥನೆಗೆ ಎಫೆಕ್ಟ್ ಆಗಿ ಅದೇನಂತೆ ಬೆಟ್ಟ ಹೋಗಿ ಸಮುದ್ರ ಬೀಳುತ್ತದೆ, ಅಂಧದ ಮರ ಬಾಡಿಯುತ್ತದೆ, ಆಗ ನಿಮ್ಮ ರೋಗವು ಬಾಡಿಯೋಗಿ ಗುಣ ಆಗ್ತದೆ ಅಂತಲ್ಲ. ಇದಕ್ಕೆ ಅಧಿಕಾರದಿಂದ ಪ್ರಾರ್ಥಿಸುದು. ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಮಾತನ್ನು ಬಳಸುವಂತೆ 11ನೇ ಅಧ್ಯಾಯದಲ್ಲಿ 12ರಿಂದ 14ನೇ ವಾಕ್ಯ ಮತ್ತು 20ರಿಂದ 22ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ ಚಾಪ್ಟರ್ 11:12-14. ತರುವಾಯ ಯೇಸು ಯೆರೂಸಲೇಮನ್ನು ಸೇರಿ ದೇವಾಲಯಕ್ಕೆ ಹೋಗಿ ಸುತ್ತಲೂ ಎಲ್ಲ ನೋಡಿಕೊಂಡು ಅಷ್ಟರಲ್ಲಿ ಸಂಜೆ ಆದದ್ದರಿಂದ 12 ಮಂದಿ ಶಿಷ್ಯರನ್ನು ಕರೆದುಕೊಂಡು ಬೇಥಾನ್ಯಕ್ಕೆ ಹೊರಟುಹೋದನು. ಮರುದಿನ ಅವರು ಬೇಥಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕಿತೆಂದು ಅಲ್ಲಿ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಆಗ ಯೇಸು ಆ ಮರಕ್ಕೆ, ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗುವುದು ಎಂದು ಹೇಳಿದನು. ಆತನ ಶಿಷ್ಯರು ಅದನ್ನು ಕೇಳಿದರು. 20 ಅದೇ ಬೆಳಿಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಹಿಂದಿರುಗಿ ಮುಂದಿನ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ, ಗುರುವೇ, ಈಗೋ ನೀನು ಶಾಪಪಟ್ಟು ಒಣಗಿ ಹೋಗಿದೆ ಎಂದು ಹೇಳಿದಕ್ಕೆ ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಇಲ್ಲಿ ನೋಡ್ತೇವೆ ಅಲ್ಲಿ ಯೇಸು ಕ್ರಿಸ್ತನ ಪರಿಪೂರ್ಣ ಇಲ್ಲಿ ನೋಡ್ತೇವೆ ಅದನ್ನು ಅಂಜೂರ ಮರದ ತರ ಬರ್ತಾನೆ. ಆತನಿಂದ ಹಣ್ಣು ಬೇಕಿತ್ತು, ಹಣ್ಣು ಇಲ್ಲ, ಅದಕ್ಕೆ ಆತ ಮರಕ್ಕೆ ಸಪಿಸ್ತಾನೆ ಅಥವಾ ಅಪ್ಪನ ನೋಡ್ತಾನೆ ಇನ್ನು ನಿನ್ನ ಏನು ಫಲಗಳು ಸಿಗದಾಗೆ ಆ ಅಪ್ಪನ ಮೇರೆಗೆ ಆತ ಅದೆಲ್ಲವೂ ಒಣಗೋಯಿತು. ಈಗ ಮರುದಿನ ಬೇರೆ ಶಿಷ್ಯರು ನೋಡುವಾಗ ಅಂಜೂರದ ಮರ ಇತ್ತು ಬಿಡದ್ದು. ಆಗ ಅವರಿಗೆ ನೆನಪು ಯೇಸು ಕ್ರಿಸ್ತನು ಏನ್ ಮಾಡಿದನು, ಅಂಜೂರ ಮರಕ್ಕೆ ಸಪಿಸಿದವನು ಅಂತ ಅಪ್ಪನ ಕೊಟ್ಟನು. ಅದಕ್ಕೆ ಇಷ್ಟೇ ನೀವು ಸಹ ನಂಬಿಕೊಂಡು ಈ ರೀತಿ ಅಧಿಕಾರದಿಂದ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆ ಕೊಡುತ್ತಾರೆ. ಎಕ್ಸಾಂಪಲ್ ನಿಮ್ಮ ಡಾಕ್ಟರ್ ರಿಪೋರ್ಟ್ ಏನಿರಬಹುದು, ನೀವು ಆ ರೋಗಕ್ಕೆ ಸಪಿಸಬೇಕು, ಆ ರೋಗಕ್ಕೆ ಏನು ಮಾಡಬೇಕು, ಅಪ್ಪಣೆ ಕೊಡಬೇಕು, ಮನೆಗೆ ಹೋಗು ಅಥವಾ ಗುಣ ಬಿಟ್ಟು ಹೋಗಿದ್ದೆ ದಿನಾಲು ಪ್ರೇರಣೆ ಮಾಡಬೇಕು. ಒಂದೇ ದಿನದಲ್ಲಿ ಮಿರಾಕಲ್ ಆಗ್ತಾ ದಿನಾಲು ನೀವು ಪ್ರಾರ್ಥನೆ ಮಾಡಬೇಕು. ಅದು ಪ್ರಾರ್ಥನೆ ಮಾಡುವಾಗ ಆ ನಿಮ್ಮ ಶರೀರದ ರೋಗಗಳು ಏನಾಗ್ತದೆ, ಅದು ಮನೆಗೆ ಹೋಗ್ತದೆ, ಅದು ನಾಶವಾಗ್ತದೆ, ಅದು ಸತ್ತು ಹೋಗ್ತದೆ, ಆ ಕ್ರಿಮಿಕೀಟಗಳು ಸತ್ತು ಹೋಗ್ತವೆ ಮತ್ತು ದೇವರು ಮಿರಾಕಲ್. ಇದು ಆಗಲೇ ಅಧಿಕಾರದಿಂದ ಪ್ರಾರ್ಥಿಸುವುದು ಆಗಿದೆ. ಅಷ್ಟೇ ನೀವು ನಿಮ್ಮ ಕುಟುಂಬದಲ್ಲೂ ಪ್ರಾರ್ಥನೆ. ನನ್ನ ಎಕ್ಸಾಂಪಲ್ ನನ್ನ ತಾಯಿಗೋಸ್ಕರ ಒಂದು ಸಲ ನಾನು ಸುಮಾರು ವರ್ಷ ಮೊದಲು ನನ್ನ ತಾಯಿಯನ್ನು ಉಡುಪಿ ಮಣಿಪಾಲ ಆಸ್ಪತ್ರೆಯಿಂದ ಅಡ್ಮಿಟ್ ಮಾಡಿರುವಾಗ ಅನೇಕ ಕಾಯಿಲೆಗಳು ಡಾಕ್ಟರ್ ರಿಪೋರ್ಟ್ ಕೊಟ್ಟರು. ಡಾಕ್ಟರ್ ಹೇಳಿದ್ರು ನನ್ನ ತಾಯಿಗೆ ಸರ್ಜರಿ ಮಾಡಬೇಕು ಅಂದರೆ ಆಗ ನನ್ನ ತಾಯಿಗೆ 75, 76 ಆ ರೀತಿ ಏಜ್ ಇತ್ತು. ಡಾಕ್ಟರ್ ಹೇಳಿದ್ರು ನಾವು ಸರ್ಜರಿ ಮಾಡ್ತೇವೆ, ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ ಎಲ್ಲರೂ. ಅದೆಲ್ಲ ಕೇಳಿ ನಾನು ಹೋಗಿ ಅಂದರೆ ಪ್ರಾರ್ಥನೆ ಮಾಡಿದ್ದೆ. ಪ್ರಾರ್ಥನೆ ಮಾಡೋದು ಅನೇಕರು ನಿಮ್ಮ ನಗಾಡಬಹುದು. ನಮಗೆ ಅದು ನೀವು ಪ್ರಾರ್ಥನೆ ನಿಮಗೆ ನಂಬಿಕೆ ಇರಬೇಕು. ನಾನು ನಂಬಿಕೆಯಿಂದ ನಾವು ಎಲ್ಲ ಎದುರಿನಲ್ಲಿ ನಾನು ಅಪ್ಪಣೆ ಕೊಟ್ಟೆ. ಈ ಎಲ್ಲ ಡಾಕ್ಟರ್ ರಿಪೋರ್ಟ್ಗಳು ನಾನು ಅದನ್ನು ನಾಶ ಮಾಡ್ತೇನೆ, ಅದು ನಾನು ಬಂಧಿಸ್ತೇನೆ, ಅದು ನಾನು ಬ್ರೇಕ್ ಮಾಡ್ತೇನೆ ಹೇಳಿದೆ. ಮತ್ತು ನನ್ನ ತಾಯಿ ಗುಣ ಆಗೋದು ಪ್ರಾರ್ಥನೆ ಮಾಡಿದೆ. ದಿನಾಲು ಮನೆಗೆ ಬಂದು ನಾನು ರಾತ್ರಿಯಲ್ಲಿ ಏನು ಮಾಡಿ ಮೊಣಕಾಲಿಕೊಂಡು ಆ ರಿಪೋರ್ಟ್ ತಗೊಂಡು ಈ ರಿಪೋರ್ಟ್ ಏನುಂಟು ಕ್ಯಾನ್ಸಲ್ ಮಾಡ್ತೇನೆ, ಅದು ನಾಶ ಮಾಡ್ತೇನೆ ಪ್ರಾರ್ಥನೆ. ಕೆಲವು ವಿದ್ಯಾರ್ಥಿಗಳಲ್ಲಿ ಯಾವ ಪ್ರಶ್ನೆ ಮಾಡಿದೆ, ನನ್ನ ತಾಯಿ ಡಾಕ್ಟರ್ ಮನೆಗೆ
ಬಂದು ಇವತ್ತು ಸಹ ನನ್ನ ಜೀವಂತ ಇದ್ದಾರೆ ಪ್ರೇರೆ, 95ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಈ ರೀತಿ ಪ್ರೇರೆ ನೀವು ನಂಬಿಕೆಯಿಂದ ಅಧಿಕಾರದಿಂದ ನಿಮಗೋಸ್ಕರ ಮತ್ತೆ ಇತರರಿಗೂ ಸಹ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಯಲ್ಲಿ ಪರಿಣಾಮ ಉಂಟು. ಆಮೇಲೆ ಇಲ್ಲಿ ಅಧಿಕ ಗೊತ್ತಿರಬೇಕು ದೇವರ ಚಿತ್ತವ ರೋಗದಲ್ಲಿರುವುದು, ದೇವರ ಚಿತ್ತವ ಡಾಕ್ಟರ್ ಪಡ್ಕೊಂಡು ಅದನ್ನೇ ಇಂಗ್ಲಿಷ್ ಮಾಡ್ತಾರೆ. ಡಾಕ್ಟರ್ ಹೋಗಬೇಕು, ಡಾಕ್ಟರ್ ಹೋಗಬೇಕು, ಮೆಡಿಸಿನ್ ಅದರಿಂದ ತಪ್ಪಿಲ್ಲ. ಅದು ಗುಣ ಮಾಡೋಣ ಯಾರು? ದೇವರು. ನೀವು ಕೆಲವರು ಮಾಡ್ತಾರೆ ಡಾಕ್ಟರ್ ಮೇಲೆ ನಂಬಿಕೆ ಇರ್ತಾರೆ, ಅವ್ರ ಮೆಡಿಸಿನ್ ಅದು ತೆಗೆದುಕೊಳ್ಳಬೇಕು. ಅದು ನಂಬಿಕೆ ಬೇಕು ನಿಮ್ಮ ದೇವರ ಮೇಲೆ. ನಿಮಗೆ ಗೊತ್ತು ನಿಮ್ಮ ವೈದ್ಯನು ಆತನ ಹೇಳ್ತಾನೆ ಆತನ ಚಿತ್ತ ಆರೋಗ್ಯವಂತ ದೇವರ ಚಿತ್ತವಾಗಿದೆ. ಆದರೆ ನೀವು ಈ ಅಧಿಕಾರ ಉಪಯೋಗ ಮಾಡಿ ನೀವೇ ಅಪ್ಪಣೆ ಕೊಡಿದ್ರೆ 100% ಆ ರೋಗ ಬಿಟ್ಟು ಹೋಗ್ತದೆ, ಆ ಮೆಡಿಸಿನ್ ಕಾರ್ಯವಾಗ್ತದೆ. ನಿಮಗೆ ನೀವು ಅಪ್ಪಣೆ ಕೊಡಬೇಕು. ಅದು ಇತರನ್ನು ಕೊಟ್ಟು ಪ್ರಾರ್ಥನೆ ಆ ರೀತಿ ಅಪ್ಪಣೆ ಪ್ರಾರ್ಥನೆ ಆ ಪ್ರಾರ್ಥನೆಯ ಅಧಿಕಾರ ಮಾಡುವಾಗ ಆ ಬೆಟ್ಟ ಅದು ಮರೋ ಒಣಗಿ ಹೋಗುತ್ತದೆ. ಇದು ಅಧಿಕಾರದಿಂದ ಮಾಡುವ ಪ್ರಾರ್ಥನೆ ಆಗಿದೆ. ಲಾಸ್ಟ್ 7ನೇ ಪಾಯಿಂಟ್ ನೋಡಿ ನಾನು ಕ್ಲೋಸ್ ಮಾಡ್ತೇನೆ. 7ನೇ ಪಾಯಿಂಟ್ ನೋಡೋದ್ರೆ ಒಪ್ಪಿಸಿಕೊಡುವ ಪ್ರಾರ್ಥನೆ. ಇದು ಪ್ರಾರ್ಥನೆ ಒಪ್ಪಿಸಿಕೊಡುವ ಪ್ರಾರ್ಥನೆ ಅಥವಾ ಪ್ರೇಯರ್ ಆಫ್ ಕಮಿಟ್ಮೆಂಟ್. ನಾನು ನೋಡುವ ಕೀರ್ತನೆ 37ನೇ ಕೀರ್ತನೆಯಲ್ಲಿ 5ನೇ ವಾಕ್ಯ, Psalm 37 verse 5. ನಿಮ್ಮ ಎಲ್ಲ ನೀವು ಪ್ರಾರ್ಥನೆ ಮಾಡೋದು ಮಾತ್ರ ನಿಮ್ಮ ಚಿಂತೆಯನ್ನು ಪರಿಪೂರ್ಣ ದೇವರು ನಮಗೆ ಒಪ್ಪಿಸೋದ್ರೆ ನಿಮ್ಮ ಚಿಂತೆ ಇರಬಹುದು, ಎಂತ ನಿಮ್ಮ ಸಾಲ ಇರಬಹುದು. ಏನು ಮಾಡಬೇಕು? ಪ್ರಾರ್ಥನೆ ಮಾಡೋದು ಮಾತ್ರಲ್ಲ, ನೀವು ನಂಬಿಕೆ ದೇವ ಇದು ನಿನಗೆ ಕೊಡುತ್ತೇನೆ. ಪ್ರಾರ್ಥನೆ ಮಾಡ್ತಾರೆ ದೇವರಿಗೆ ಕೊಡ. ದೇವರಿಗೆ ನಿಮ್ಮ ಚಿಂತಾ ಭಾರವನ್ನು ನಿಮ್ಮ ಸಾಲವನ್ನು ದೇವರಿಗೆ ಆಸ್ತಿ ಕೊಟ್ಟರೆ ಮಾತ್ರ ದೇವರು ಮಾಡ್ತಾನೆ ಚಿಂತೆ ಮಾಡ್ತಾನೆ, ಅನೇಕ ಮಾಡ್ತಾರೆ, ಒಪ್ಪಿಸಿಕೊಳ್ಳಿಲ್ಲ. ಇದು ಏನಾದ್ರೆ ನಿಮ್ಮ ಕಷ್ಟವನ್ನು, ನಿಮ್ಮ ಸಮಸ್ಯೆಯನ್ನು, ನಿಮ್ಮ ಚಿಂತೆಯನ್ನು, ನಿಮ್ಮ ಸಾಲವನ್ನು, ಅದನ್ನು ರೋಗಗಳನ್ನೆಲ್ಲ ಏನ್ ಮಾಡಬೇಕು? ದೇವರಿಗೆ ನಾನು ನಿನಗೆ ಒಪ್ಪಿಸಿಕೊಡುತ್ತೇನೆ ಎಂಬುದೇ ದೇವರಿಗೆ ಕೊಟ್ಟು ಬಿಡುವಾಗ ದೇವರು ನಿಮಗೆ ಚಿಂತಿಸ್ತಾನೆ. ಇದಕ್ಕೆ ಒಪ್ಪಿಸಿಬಿಡುವ ಪ್ರಾರ್ಥನೆ ಆಗ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ 4ನೇ ಪುಸ್ತಕ 14ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, Proverbs 16 verse 3. ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗಬೇಕಾ? ಏನೆಲ್ಲ ನೀವು ಬಿಸ್ನೆಸ್ ಎಲ್ಲ ದೇವ ಇದೆಲ್ಲ ನಾ ಬಿಸ್ನೆಸ್ ಮಾಡೋದು ಎಲ್ಲವನ್ನು ನಿನ್ನ ಕೈಲಿ ಒಪ್ಪಿಸಿಕೊಡುತ್ತೇನೆ ದೇವ, ನೀನು ಸಕ್ಸಸ್ ಮಾಡೋದು. ದಿನಾಲು ಯಾರು ಪ್ರಾರ್ಥನೆ ಮಾಡೋದು 100% ದೇವರು ಮಾಡ್ತಾರೆ. ಅವರ ಕಾರ್ಯಭಾರವನ್ನು, ಅವರ ಬಿಸ್ನೆಸ್ ಅನ್ನು ಎಲ್ಲವನ್ನು ಸಫಲತೆ ಮಾಡುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಹೊಸ ನಂಬಿಕೆಯಲ್ಲಿ 1ನೇ ಪೇತ್ರನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, 1 Peter 4 verse 19. First Peter 4 verse 19. ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಲ್ಯದವರು ಒಳ್ಳೆಯದನ್ನು ಮಾಡುವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಕೆಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಇಲ್ಲಿ ಅಪೊಸ್ತಲ ಹೇಳ್ತಾನೆ, ಒಂದು ವೇಳೆ ದೇವರ ಮಕ್ಕಳಿಗೆ ದೇವರ ಚಿತ್ತಾನುಸಾರ ದೇವರ ಮಕ್ಕಳಿಗೆ ಏನು ಕಷ್ಟ ಬರುವುದಾದ್ರೂ ಸಹ ದೇವರ ಚಿತ್ತ ಪ್ರಕಾರ ಬರ್ತದೆ. ಅದೇ ಅಪೊಸ್ತಲ ಈಗಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡೆದವರು ಒಳ್ಳೆಯದನ್ನು ಮಾಡುವಾಗಿದ್ದು ತಮ್ಮ ಆತ್ಮವನ್ನು ನಂಬಿಕೆ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಇದರಿಂದ ನಿಮ್ಗೆ ಏನು ಕಷ್ಟಗಳು ಬರಬಹುದು, ನಿಮ್ಗೆ ಏನು ಸಮಸ್ಯೆ ಬರಬಹುದು. ದೇವರ ಚಿತ್ತವಿಲ್ಲದೆ ಯಾವುದೇ ಮಕ್ಕಳಿಗೆ ಯಾವ ಕಷ್ಟಗಳು ಯಾವುದು ಬರುವುದು ಅದು ಆ ಕಷ್ಟ ಬರುವಾಗ ಗುಣಮುಟ್ಟುವುದಲ್ಲ. ದೇವರ ಬೇಸರ ಬರೋದು, ದೇವ ಈ ನನಗೆ ಬರೋ ಎಲ್ಲಾ ಕಷ್ಟಗಳನ್ನು ಇನ್ನೆಲ್ಲಾ ಸಮಸ್ಯೆಗಳನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ ದೇವ, ನೀವು ಇದನ್ನು ಬೆಳೆಯಬೇಕು. ಅಂದ್ರೆ ದೇವರ ಕೈ ಒಪ್ಪಿಸಿಕೊಡುತ್ತಾರೆ. ದೇವ್ರ ನಂಬಿಕೆ ಏನ್ ಮಾಡ್ತಾರೆ, ಅದೆಲ್ಲದಿಂದ ಬೆಳೆಯುವವನಾಗಿದ್ದಾನೆ. ಇನ್ನು ಲಾಸ್ಟ್ ವಾಕ್ಯ ನೋಡೋದಕ್ಕೆ 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯ, 1 Peter 5 verse 7. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ನೋಡಿ, ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಚಿಂತೆ ಕೊಡುವುದಿಲ್ಲ. ನೀವು ಕೊಡದಿದ್ದರೆ ಚಿಂತೆ ಮಾಡಿದಾಗ ನಿಮ್ಮೆಲ್ಲಾ ಚಿಂತೆಯನ್ನು ದೇವರಿಗೆ ಒಪ್ಪಿಸ್ಕೊಂಡು ನೀವು ಏನು ನಿಶ್ಚಿಂತರಾಗಬೇಕು. ಅನೇಕರು ಪ್ರಾರ್ಥನೆ ಮಾಡಿದಾಗ ಚಿಂತೆ ಬಿಟ್ಟು ಹೋಗುದಿಲ್ಲ, ಮತ್ತೆ ಚಿಂತೆ ಬಿಟ್ಟು ಹೋದ್ರೆ ಪ್ರಾರ್ಥನೆ ಮಾಡಿ ಹೋಗುತ್ತೆ. ಪ್ರಾರ್ಥನೆ ಒಪ್ಪಿಸಿಕೊಂಡ್ರೆ ನಿಮ್ಮೆಲ್ಲಾ ಚಿಂತೆ ದೇವರಿಗೆ ಕೊಟ್ಟು ನಿಶ್ಚಿಂತರಾಗಬೇಕಾಗಿ ದೇವರ ತಂದೆ ಆಗಿದ್ದಾನೆ. ಆ ತಂದೆ ಆಗಿದ್ರೆ ನಿಮಗೋಸ್ಕರ ಚಿಂತಿಸ್ತಾನೆ. ಇದು ಪ್ರಾರ್ಥನೆ ಒಪ್ಪಿಸಿಕೊಳ್ಳುವ ಪ್ರಾರ್ಥನೆ ಹೇಳ್ತಾರೆ. ಇದನ್ನು ಸ್ತೋತ್ರವಾಗಲಿ. ಇಲ್ಲಿ ನಾನು ಕ್ಲೋಸ್ ಮಾಡ್ತೀನಿ. ಅನೇಕ ಪಾಯಿಂಟ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿಗೆ ಇವತ್ತು ಮಾಡ್ತೇನೆ.